ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಈಗಾಗಲೇ 6 ತರಗತಿಗಳನ್ನ ಮುಕ್ತಾಯ ಮಾಡಿದ್ದೇವೆ. ಇವತ್ತು 7ನೇ ತರಗತಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಪ್ರಿಯ ಸ್ನೇಹಿತರೆ, ಈಗಾಗಲೇ ಭಾರತ, ಕರ್ನಾಟಕ, ಪ್ರಪಂಚದ ಭೂಗೋಳ ಶಾಸ್ತ್ರ ಸಂಪೂರ್ಣ ಮುಕ್ತಾಯಗೊಂಡಿದೆ. ನಿಮಗೆ ಈ ಹಿಂದಿನ ತರಗತಿಗಳ PDF ಬೇಕಾದ್ರೆ ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂಥ ಟೆಲಿಗ್ರಾಮಿಗೆ ಬನ್ನಿ, ನಿಮಗೆ ಎಲ್ಲ PDF ಸಿಗ್ತವೆ. ಬಟ್ ಭಾರತದ ಭೂಗೋಳ ಶಾಸ್ತ್ರದಲ್ಲಿ ನಿಮಗೆ ಇನ್ನೂ PDF ಸಿಗಲ್ಲ, ಯಾಕಂದ್ರೆ ನಾನು ಅದನ್ನ PPT ಮಾಡಿ ಕ್ಲಾಸ್ ಮಾಡಿದ್ದಿಲ್ಲ, ನೇರವಾಗಿ ಮಾಡಿದ್ದೆ. ಅದನ್ನು ಕೊಡ್ತೀನಿ, ಸ್ವಲ್ಪ ತಾಳ್ಮೆ ಇರಬೇಕು. ಯಾಕಂತಂದ್ರೆ ಒಂದು PPT ಮಾಡ್ಕೋಬೇಕಂದ್ರೆ ಅದರಿಂದ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದು ಆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರಿಯ ಸ್ನೇಹಿತರೆ, ಇಲ್ಲಿ ಇದು ಇನ್ನು ಏನಪ್ಪಾ ಅಂತಂದ್ರೆ, ಈಗ ಇನ್ನೂ ಒಂದು 4 ತರಗತಿಗಳು ಮುಕ್ತಾಯ ಆದವು ಅಂತಂದ್ರೆ ನಿಮಗೆ ಇದರದ್ದು PPT ಸಿಗುತ್ತೆ. ನಾನು ಅಲ್ಲೇ ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂತ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಹೋದ್ರೆ PPTಗಳು ಸಿಗ್ತಾವೆ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ಬನ್ನಿ ತರಗತಿಗೆ ತುಂಬಿಕೋಣ. ಈಗಾಗಲೇ ಮಾತಾಡಿದ ಟಾಪಿಕ್ ಸಂಪೂರ್ಣ ಸಿಲೆಬಸ್ ಮುಗಿಸ್ಕೊಡ್ತಾ ಇದ್ದೀನಿ, ಪರಿಪೂರ್ಣವಾಗಿ ಕೇಳಿ. ಬಹಳ ಜನ ಶಿಥಿಲೀಕರಣ ಮತ್ತು ನಗ್ನೀಕರಣ ಎನ್ನುವಂತ ಟಾಪಿಕ್ ಗಳನ್ನ ನೆಗ್ಲಿಜೆನ್ಸಿ ಬಹಳ ಮಾಡ್ತೀರಾ. ಅಂತ ಒಂದು ಮಾಡಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದ್ರ ಮೇಲೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನ ಕೇಳಿರ್ತಾನೆ, ನೀವು ಅದನ್ನ ಕೈ ತಪ್ಪಿ ಸಹ ಬಂದಿರ್ತೀರಿ. ತಪ್ಪನ್ನ ಮಾಡಬೇಡಿ ಪ್ರಿಯ ಸ್ನೇಹಿತರೆ. ತುಂಬಾ ಸರಳವಾಗಿ ಚಿತ್ರದ ಸಹಾಯದ ಮೂಲಕ ನಿಮಗೆ ಅರ್ಥ ಮಾಡಿಸುತ್ತೇನೆ. ಈಗಾಗಲೇ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತು, ದಯಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರತಿಯೊಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತರಗತಿಗೆ ಇಳಿಯೋಣ. ಪ್ರಿಯ ಸ್ನೇಹಿತರೆ, ಇವತ್ತು ಮಾತಾಡ್ತಕ್ಕಂಥ ಟಾಪಿಕ್ ಆದಾಗಿತ್ತಂದ್ರೆ ಶಿಲೆಗಳ ಶಿಥಿಲೀಕರಣ ಮತ್ತು ವಸ್ತುಗಳ ರಾಶಿಯ ಚಲನೆ. ಹೌದಾ? ಇಲ್ಲಿ ಶಿಲೆಗಳ ಶಿಥಿಲೀಕರಣ ಮತ್ತು ವಸ್ತುಗಳ ರಾಶಿಯ ಚಲನೆ, ವೆದರಿಂಗ್ ಆಫ್ ದ ರಾಕ್ಸ್ ಅಂಡ್ ದ ಮಾಸ್ ಮೂಮೆಂಟ್ ಅಂತಂದೇಳಿ ಬರುತ್ತೆ. ವೆದರಿಂಗ್ ಆಫ್ ದ ರಾಕ್ಸ್ ಅಂಡ್ ದ ಮಾಸ್ ಮೂಮೆಂಟ್ ಅಂತಂದೇಳಿ ತುಂಬಾ ಚೆನ್ನಾಗಿರ್ತಕ್ಕಂಥ ಟಾಪಿಕ್. ಕೇಳಿ ನೋಡಿ, ಹಿಂದೆ ಕಂಪ್ಲೀಟ್ ಆದಂತ ಕ್ಲಾಸಸ್ಗಳು ಯಾವ್ದಾಗಿರ್ತವೆ ಅಂತಂದ್ರೆ, ಒಂದ್ ನಿಮಿಷ ನಿಮಗೆ. ಎಸ್, ಇವತ್ತು ಮಾತಾಡುವ ಒಂದು ಅಧ್ಯಾಯ ಬನ್ನಿ ನೋಡಿ. ಭೂಮಿಯ ಆಕಾರ ಗಾತ್ರ ಚಲನೆ ಮುಕ್ತಾಯಗೊಂಡಿದೆ. ಭೂಮಿಯ ಆಂತರಿಕ ರಚನೆ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಶಿಲೆಗಳ ಮುಕ್ತಾಯಗೊಂಡಿದೆ. ಹೌದಾ? ಶಿಲೆಗಳ ಮುಕ್ತಾಯಗೊಂಡಿದೆ. ಶಿಲೆಗಳ ಮುಕ್ತಾಯಗೊಂಡಿದೆ. ನಂತರ ಜ್ವಾಲಾಮುಖಿ, ಮಣ್ಣುಗಳು, ಭೂಕಂಪ, ಸುನಾಮಿ ಇಲ್ಲಿಯ ತನಕ ಕಂಪ್ಲೀಟ್ ಆಗಿತ್ತು. ಇವತ್ತು ಮಾತಾಡ್ತಕ್ಕಂಥ ಅಧ್ಯಾಯ ಶಿಲೆಗಳ ಶಿಥಿಲೀಕರಣ ಮತ್ತು ವಸ್ತುಗಳ ರಾಶಿಯ ಚಲನೆ. ಹೋಗೋಣವೇ? ಎಸ್, ಇಲ್ಲಿಯ ತನಕ ತರಗತಿಗಳನ್ನು ನಾನು ಉಚಿತವಾಗಿ ಮಾಡುತ್ತಾ ಬಂದಿದ್ದೇನೆ. ಈಗೂ ಸಹ ನಿಮಗೆ ತರಗತಿಗಳು ಉಚಿತ ಇರ್ತವೆ. ಯಾರಾದರೂ ಸಪೋರ್ಟ್ ಮಾಡೋದಿದ್ರೆ ನನಗೆ ಈ ಒಂದು QR ಕೋಡ್ ಮತ್ತು ಮೊಬೈಲ್ ನಂಬರ್ಗೆ ನೀವು ನನಗೆ ಸಪೋರ್ಟ್ ಮಾಡಬಹುದು. ಶಿಥಿಲೀಕರಣ ಅಂತ ಮಾತಾಡ್ತಿದ್ದೀರಿ ಸರ್, ಏನ್ ಶಿಥಿಲೀಕರಣ? ಹೌದಾ? ಶಿಲೆಗಳ ಶಿಥಿಲೀಕರಣ, ರಾಕ್ಸ್ ವೆದರಿಂಗ್ ಅಂತ ಕರಿತೀವಿ ನಾವು. ಅರ್ಥ ಮಾಡ್ಕೊಳ್ಳಿ, ಶಿಥಿಲೀಕರಣಕ್ಕೂ ಮತ್ತು ನಗ್ನೀಕರಣಕ್ಕೂ ನಡುವೆ ಮೊದಲು ನಿಮಗೆ ವ್ಯತ್ಯಾಸ ಹೇಳ್ತೀವಿ. ಶಿಲೆಗಳ ಸವೆದು ಹೋಗುವುದಕ್ಕೆ ನಾವು ಶಿಥಿಲೀಕರಣ ಅಂತ ಕರಿತೀವಿ. ಶಿಲೆಗಳು ಯಾಕೆ ಸವಿತಾವೆ ಅಂತ ಪ್ರಶ್ನೆ ಬಂದಾಗ ನಿಮಗೆ ಗೊತ್ತು, ಭೂಮಿಯ ಮೇಲಿರ್ತಕ್ಕಂಥ ವಾತಾವರಣದಲ್ಲಿ ಕಂಡು ಬರ್ತಕ್ಕಂಥ ಶಿಲೆಗಳ ಮೇಲೆ ನಿರಂತರ ಕೆಲವು ಚಟುವಟಿಕೆಗಳು ನಡೀತವೆ. ಚಟುವಟಿಕೆಗಳು ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತು, ಮಳೆ ಆಗುತ್ತೆ. ಶಿಲೆಗಳ ಮೇಲೆ ಬಿದ್ದಾಗ ಮಳೆ ಬೀಳುವುದರಿಂದ ಅದು ಶಿಲೆನಾಗುತ್ತೆ, ಶಿಥಿಲೀಕರಣ ಆಗ್ತಿರುತ್ತೆ, ಸವಿಯೋದಕ್ಕೆ ಪ್ರಾರಂಭ ಆಗಿರುತ್ತೆ. ಉಷ್ಣಾಂಶದ ವ್ಯತ್ಯಾಸ ಇರುತ್ತೆ ವಾತಾವರಣದಲ್ಲಿ. ಉಷ್ಣಾಂಶ ವ್ಯತ್ಯಾಸವಿರೋದ್ರಿಂದ ಅದನ್ನು ಸಹ ಅದರ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಉಷ್ಣಾಂಶ ಹೆಚ್ಚಾದಾಗ ಅದು ಹಿಗ್ಗುಕೊಳ್ಳುತ್ತೆ, ಉಷ್ಣಾಂಶ ಕಡಿಮೆ ಇದ್ದಾಗ ಶಿಲೆ ಏನಾಗುತ್ತೆ, ಕುಗ್ಗುಕೊಳ್ಳುತ್ತೆ. ಆ ಕುಗ್ಗುವಿಕೆ ನಡುವೆ ಶಿಲೆಗಳೇನಾಗ್ತವೆ, ಸ್ಪ್ಲಿಟ್ ಆಗ್ತವೆ. ಆಮೇಲೆ ಅದೇನಾಗುತ್ತೆ, ಶಿಥಿಲೀಕರಣ ಆಗುತ್ತೆ. ನದಿ ಹರಿಯುತ್ತೆ, ಹರಿಬೇಕಾದ್ರೆ ನದಿಯಲ್ಲಿರ್ತಕ್ಕಂಥ ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ಸಸ್ಯಗಳ ಒಂದು ರೂಟ್ಗಳು ಶಿಲೆಗಳಲ್ಲಿ ಹೋಗ್ತಿರ್ತವೆ, ಅದು ಅಲ್ಲೇನಾಗುತ್ತೆ, ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ಸರ್, ಹಾಗಾದ್ರೆ ಶಿಲೆ ಸವಿಯೋದಕ್ಕೆ ನೀವು ಶಿಥಿಲೀಕರಣ ಅಂತ ಹೇಳ್ತಾ ಇದ್ದೀರಾ, ನಗ್ನೀಕರಣ ಅಂದ್ರೆ ಏನು ಕೇಳಿ.
ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಶಿಲೆಗಳ ಶಿಥಿಲೀಕರಣಗೊಳ್ಳೋದು ನಮಗೆ ಗೊತ್ತಾಯ್ತು. ನಗ್ನೀಕರಣ ಅಂತಂದ್ರೆ ಇದು ವಿಶಾಲವಾದ ಅರ್ಥವನ್ನು ಕೊಡುತ್ತೆ. ನಾವು ಶಿಲೆಗಳ ಶಿಥಿಲೀಕರಣ ಅಂತೀವಿ, ಭೂ ಶಿಥಿಲೀಕರಣ ಅನ್ನಲ್ಲ, ಭೂ ನಗ್ನೀಕರಣ ಅಂತೀವಿ. ಅರ್ಥ ಮಾಡ್ಕೊಳ್ಳಿ, ಶಿಲೆ ಶಿಥಿಲೀಕರಣ, ಭೂ ನಗ್ನೀಕರಣ. ನಗ್ನೀಕರಣ ಅಂದ್ರೆ ಏನ್ ಗೊತ್ತೇನು? ಒಂದು ವಿಶಾಲವಾದ ಭೂಪ್ರದೇಶವು ಭೂಮಿಯ ಪ್ರಾರಂಭದಿಂದ ಇಲ್ಲಿಯ ತನಕ ಆಗಿರುವ ಬದಲಾವಣೆಗಳನ್ನ ನಾವು ನಗ್ನೀಕರಣ ಅಂತ ಕರಿತೀವಿ. ಎಕ್ಸಾಂಪಲ್, ನದಿ ಹರಿತಾ ಇದೆ, ಒಳಗಡೆ ಶಿಲೆಗಳ ಸವಿತಾ ಇತ್ತು, ಶಿಥಿಲೀಕರಣ. ಓಕೆ, ನದಿ ಉಗಮ ಆಗುವ ಅಂದ್ರೆ ನದಿಯ ಉಗಮ ಸ್ಥಾನ ಅಲ್ಲ, ನದಿ ಆ ಒಂದು ಪ್ರದೇಶದಲ್ಲಿ ಯಾವಾಗ ಪ್ರಾರಂಭವಾಗಿರುತ್ತೋ ಅಲ್ಲಿಂದ ಇಲ್ಲಿಯ ತನಕ ಹಿಡಿದು ಆ ಒಂದು ಭೂಪ್ರದೇಶ ಒಂದೇ ವಿಧವಾಗಿರುತ್ತಾ? ಇಲ್ಲ, ಹಂತ ಹಂತವಾಗಿ ಬದಲಾಕ್ಯಂತ ಬಂದಿರುತ್ತೆ. ಅದನ್ನ ನಾವು ನಗ್ನೀಕರಣ ಅಂತ ಕರಿತೀವಿ. ವಿಶಾಲವಾದ ಪ್ರದೇಶದಲ್ಲಿ ಆಗುತ್ತಿರ್ತಕ್ಕಂಥ ಏನು ವಿಶಾಲವಾದ ಪ್ರದೇಶದಲ್ಲಿ ಆಗ್ತಿರ್ತಕ್ಕಂಥ ಭೂಮಿಯ ಬದಲಾವಣೆ. ಈಗ ಮರುಭೂಮಿ ಇದೆ, ಮರುಭೂಮಿಯಲ್ಲಿ ಗಾಳಿಯ ವೇಗ ರಭಸಿರುತ್ತೆ, ಯಾವುದೇ ಅಡೆತಡೆ ಇರಂಗಿಲ್ಲ, ಹೌದಾ? ಮರುಭೂಮಿಯಲ್ಲಿ ಗಾಳಿ ರಭಸಿರೋದ್ರಿಂದ ಅಲ್ಲಿರ್ತಕ್ಕಂಥ ಮರಳೇನಾಗುತ್ತೆ, ಅದು ಗಾಳಿ ಜೊತೆ ಹೋಗ್ತಾ ಹೋಗ್ತಾ ಶಿಲೆಗಳಿಗೆ ತಾಗುತ್ತೆ. ಅದನ್ನ ನಾವೇನ್ ಕರಿತೀವಿ? ಫ್ರಿಕ್ಷನ್, ಘರ್ಷಣೆ ಆಗುತ್ತೆ. ಘರ್ಷಣೆ ಆಗಿ 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 ಅದು ಸಾವಿರಾರು ವರ್ಷದ ನಂತರ ಶಿಲೆ ಏನಾಗ್ತಿರುತ್ತೆ? ಸೌದೋಗ್ತಿರುತ್ತೆ. ಶಿಲೆ ಸವಿತಾ ಇದೆ, ಶಿಥಿಲೀಕರಣ. ಆ ಮರುಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಭೂಪ್ರದೇಶವು ಮರುಭೂಮಿ ರಚನೆ ಆಗಿಂದ ಹಿಡಿದು ಇಲ್ಲಿಯ ತನಕ ಆದ ಹಂತ ಹಂತದ ಬದಲಾವಣೆಗೆ ನಾವು ಭೂ ನಗ್ನೀಕರಣ. ಲಿಸನ್, ಅರ್ಥ ಆಗ್ತಿದೆ ಅಲ್ವಾ? ಶಿಥಿಲೀಕರಣ ಅಂದ್ರೆ ಶಿಲೆಗಳ ಸವಿಯೋದಕ್ಕೆ, ನಗ್ನೀಕರಣ ಅಂದ್ರೆ ಭೂಮಿ ಸವಿಯೋದಕ್ಕೆ. ಅದಕ್ಕೆ ಹಲವಾರು ಕಾರಣಗಳು ಈ ರೀತಿ, ಹೌದಾ? ಈಗ ಸಮುದ್ರದ ಅಲೆಗಳು ಬಂದು ಕರಾವಳಿ ಪ್ರದೇಶಕ್ಕೆ ತಾಕ್ತಿರುತ್ತೆ, ಅಲ್ಲಿರ್ತಕ್ಕಂಥ ಶಿಲೆಗಳೇನಾಗ್ತವೆ? ಶಿಥಿಲೀಕರಣ ಆಗತ್ತೆ. ಬಟ್ ಆ ಸಂಪೂರ್ಣ ಕರಾವಳಿ ಪ್ರದೇಶ ಭೂಮಿಯ ಪ್ರಾರಂಭದಿಂದ ಇಲ್ಲಿಯ ತನಕ, ಸಂಪೂರ್ಣ ಕರಾವಳಿ ಪ್ರದೇಶ ಭೂಮಿಯ ಪ್ರಾರಂಭದಿಂದ ಇಲ್ಲಿಯ ತನಕ ಆದ ಬದಲಾವಣೆಗಳನ್ನ ನಾವು ನಗ್ನೀಕರಣ, ಭೂ ನಗ್ನೀಕರಣ, ಅಲ್ಲಿರುವ ಶಿಲೆಗಳ ಶಿಥಿಲೀಕರಣ. ಇವತ್ತು ನಾವು ಮಾತಾಡ್ತಿದ್ದೀವಿ ಶಿಲೆಗಳ ಶಿಥಿಲೀಕರಣ. ಓಕೆನಾ? ಎಸ್, ಇಲ್ಲಿ ಕೇಳಿ. ಶಿಲೆಗಳ ಶಿಥಿಲೀಕರಣ ಎಂದರೆ ಅದರ ಅರ್ಥ ನಮಗೆ ತಿಳಿದಿರುವ ಹಾಗೆ ಭೂಮಿಯ ಮೇಲ್ಭಾಗದಲ್ಲಿ ಹವಾಮಾನ ಬದಲಾವಣೆಗಳ ಕಾರಣ ಏನಪ್ಪಾ ಅಂತ ಬಂದಾಗ, ಅದ್ರ ಭೂಮಿ ಮೇಲೆ ಹವಾಮಾನ ಬದಲಾವಣೆ ಭೂಮಿಯ ಅಂತಳದಲ್ಲಿ ಆಗತ್ತಾ? ಇಲ್ಲ. ವಾತಾವರಣ ಅಂತ ಬಂದಾಗ ಇದೆ ಅಟ್ಮಾಸ್ಫಿಯರ್. ಇಲ್ಲಿ ಹವಾಮಾನ ನಿರಂತರವಾಗಿ ಬದಲಾವಣೆ ಆಗ್ತಿರುತ್ತೆ. ಹವಾಮಾನ ಬದಲಾವಣೆ ಅಂತ ಬಂದಾಗ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಉಷ್ಣಾಂಶದ ವ್ಯತ್ಯಾಸ, ಹೌದಾ? ಅಷ್ಟೇ ಅಲ್ಲದೆ ತೇವಾಂಶದ ಬದಲಾವಣೆ, ಮಳೆಯಾಗುವಿಕೆ, ಹೀಗೆ ಹಲವಾರು ಕ್ರಿಯೆಗಳು ಭೂಮಿಯ ಮೇಲೆ ನಡೆಯುವ ಒಂದು ಕಾರ್ಯಗಳಾಗಿರ್ತವೆ. ಈ ಒಂದು ಕ್ರಿಯೆಯಿಂದ ಇಲ್ಲಿ ಮುಂತಾದ ಅವಲಂಬಿಸಿದ ಕಾರಣಗಳಿಂದ ಇಲ್ಲೇನಾಗುತ್ತೆ? ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ಇದು ಆಂಗ್ಲ ಭಾಷೆಯ ವೆದರಿಂಗ್ ಎಂಬ ಪದದಿಂದ ಬಂದಿದೆ. ಬಿಕಾಸ್ ಇಟ್ಸ್ ಎ ವೆದರಿಂಗ್ ಆಫ್ ದ ರಾಕ್ಸ್. ಶಿಲೆಗಳ ಶಿಥಿಲೀಕರಣ ಭೂಮಿಯ ಮೇಲ್ಭಾಗದಲ್ಲಿ ನಡೆಯುತ್ತೆ ವಿನಃ ಭೂಮಿಯ ಅಂತರಾಳದಲ್ಲಿ ನಡೆಯುವುದಿಲ್ಲ. ಯಾಕಂದ್ರೆ ಅಂತರಾಳದಲ್ಲಿ ಯಾವುದೇ ತಟಸ್ಥ ಇರುತ್ತೆ, ಹೌದಾ? ಮೇಲೆ ಆಗುತ್ತೆ. ಏನು ವೆದರಿಂಗ್ ಆಗೋದು ಮೇಲ್ಗಡೆ, ಭೂಮಿಯ ಅಂತರಾಳದಲ್ಲೆಲ್ಲ. ಅದಕ್ಕೆ ಶಿಲೆಗಳ ಶಿಥಿಲೀಕರಣ ಭೂಮಿಯ ಮೇಲ್ಭಾಗದಲ್ಲಿ ಮಾತ್ರ ಸೀಮಿತವಾಗಿದೆ. ಕಾರಣ ಈ ವಲಯದಲ್ಲಿ ನಾವು ವಾಯುಮಂಡಲವನ್ನು ಸಂಪರ್ಕವನ್ನು ಹೊಂದಿದೆ, ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಹಾಗಾಗಿ ಇದರಿಂದಾಗಿ ಈ ಭಾಗವನ್ನು ಶಿಥಿಲೀಕರಣ ವಲಯ, ಝೋನ್ ಆಫ್ ವೆದರಿಂಗ್ ಅಂತ ನಾವು ಕರಿತೀವಿ ಈ ವಲಯವನ್ನು, ಹೌದಲ್ವಾ? ಆಯ್ತು. ಹಾಗಾದ್ರೆ ರಿಗೋಲಿಥಿಕ್ ಎಂದರೆ ಏನು? ರಿಗೋಲಿಥಿಕ್ ಅಂದ್ರೆ ಶಿಲೆಗಳು ಒಡೆದು ರೂಢಿಯಾಗುವುದು, ಅಂದ್ರೆ ಚಿಕ್ಕ ಚಿಕ್ಕ ಕಣಗಳಾಗುವುದಕ್ಕೆ ನಾವು ರಿಗೋಲಿಥಿಕ್ ಅಂತ ಕರಿತೀವಿ. ಯಾಕಾಗತ್ತೆ ಅಂತ ನಮಗೆ ಗೊತ್ತಾಯ್ತು. ನಿರಂತರವಾಗಿ ಆಗುವ ಆ ವಾತಾವರಣದ ಕೆಲವು ಪ್ರಕ್ರಿಯೆಗಳು, ಹೌದಾ? ಅದಕ್ಕೆ ನಾವು ರಿಗೋಲಿಥಿಕ್ ಅಂತ ಕರಿತೀವಿ. ಹೀಗೆ ಮಣ್ಣಿನಲ್ಲಿ ನಿರ್ಮಾಣ ಹಾಗೂ ಮಾರ್ಪಾಡು ಪ್ರಕ್ರಿಯೆ, ಶಿಥಿಲೀಕರಣವು ಅತಿ ಮುಖ್ಯವಾದುದು. ಮಣ್ಣು ರಚನೆ ಆಗ್ಬೇಕಂದ್ರೆ ಶಿಲೆಗಳಿಂದನೇ ಕಾರಣ ಅಲ್ವಾ? ನಿನಗೆ ಕೈಯಲ್ಲಿ ಮಣ್ಣು ಹಿಡಿದೆ ಅಂದ್ರೆ ಅದು ಇಂದು ಒಂದು ಕಾಲದಲ್ಲಿ ಅದೇನು ಶಿಲೆ, ಅದರ ಮೇಲೆ ಹಲವಾರು ಪ್ರಕ್ರಿಯೆಗಳು ನಡೆದು ಅದು ಚಿಕ್ಕ ಕಣಗಳಾಗಿ ಶಿಥಿಲೀಕರಣಗೊಂಡು ಏನಾಗಿದೆ, ನಮಗೀಗ ಮರಳಲ್ಲಿ ಜೈವಿಕಾಂಶ ಸೇರಿ ಮಣ್ಣು, ಹ್ಯೂಮಸ್. ಇಲ್ಲಿ ಅಲ್ಲದೆ ಭೂಸವೆತ ಮತ್ತು ನಗ್ನೀಕರಣ ಕಾರ್ಯಗಳಿಗೆ ಶಿಥಿಲೀಕರಣವು ಪೂರ್ವಾಭಿಮುಖ ಕ್ರಿಯೆಯಾಗಿದೆ, ಹೌದಲ್ವಾ? ಭೂ ನಗ್ನೀಕರಣದಲ್ಲಿ ಪೂರ್ವಾಭಿಮುಖ ಕ್ರಿಯೆ ಅಂದ್ರೆ ಶಿಥಿಲೀಕರಣ. ಅದು ಭೂಮಿಯ ಸವೆತ, ಆ ಭೂಮಿಯ ಮೇಲಿರುವ ಶಿಲೆಗಳ ಶಿಥಿಲೀಕರಣ, ಹೌದಾ? ಒಟ್ಟಾರೆ ಹೇಳುವುದಾದರೆ ಭೂಮಿಯ ಮೇಲ್ಪದರವು ಶಿಲೆಗಳು
ಶಿಥಿಲೀಕರಣಗೊಂಡು ಚೂರು ಚೂರುಗಳಾಗಿ ಒಂದು ಕ್ಷೀಣಿಸಿ ಒಡೆದು ಕ್ಷೀಣಿಸಿ ಪ್ರಕ್ರಿಯೆಯನ್ನು ನಾವು ಶಿಥಿಲೀಕರಣ ಅಂತ ಕರಿತೀವಿ. ಒಟ್ಟಾರೆ ಹೇಳ್ತೀವಿ ನಾವು. ಇವಾಗ ಒಟ್ಟಾರೆ ಹೇಳೋದಾದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಶಿಲೆಗಳ ಏನಾಗುತ್ತೆ, ಚಿಕ್ಕ ಚಿಕ್ಕ ಕಣಗಳಾಗಿ ಚೂರು ಚೂರುಗಳಾಗಿ ಮಾರ್ಪಾಡು ಹೊಂದುವುದಕ್ಕೆ ನಾವು ಶಿಥಿಲೀಕರಣ ಅಂತ ಕರಿತೀವಿ. ಫ್ರೆಂಡ್ಸ್, ಗೊತ್ತಿರಲಿ ನಿಮಗೆ ಶಿಥಿಲೀಕರಣ ಅಂದ್ರೆ ಏನು ಗೊತ್ತಾಗಿರುತ್ತೆ. ಈಗ ಭೂ ನಗ್ನೀಕರಣ ಅಂದ್ರೆ ಏನು ಗೊತ್ತಾಗಿರುತ್ತೆ, ಅದು ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಬನ್ನಿ, ಇಲ್ಲಿ ಶಿಥಿಲೀಕರಣದಲ್ಲಿ ಬಂದಾಗ ನಾವು ಅದರಲ್ಲಿ 3 ವಿಧಗಳನ್ನ ನೋಡ್ತೀವಿ. ಯಾವ್ಯಾವ ಅಂತ ಬಂದಾಗ, ಒಂದು ಭೌತಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ ಅಂಡ್ ಜೈವಿಕ ಶಿಥಿಲೀಕರಣ. ಹೌದಾ? ಫಿಸಿಕಲಿ, ಕೆಮಿಕಲಿ ಅಂಡ್ ಬಯೋಲಾಜಿಕಲಿ ಅಂತ ನಾವು 3 ಭಾಗಗಳಾಗಿ ಮಾಡ್ತೀವಿ. ಭೌತಿಕ ಶಿಥಿಲೀಕರಣ. ಭೌತಿಕ ಶಿಥಿಲೀಕರಣ ಅಂತಂದ್ರೆ ಪ್ರಕೃತಿಯಲ್ಲಿ ಮಳೆ ಆಗುತ್ತೆ, ನದಿ ಹರಿಯುತ್ತೆ, ವಾತಾವರಣದಲ್ಲಿ ಉಷ್ಣಾಂಶದ ವ್ಯತ್ಯಾಸ ಆಗೋದ್ರಿಂದ ಶಿಲೆಗಳೇನಾಗ್ತವೆ, ಪುಡಿ ಪುಡಿ ಆಗ್ತವೆ. ಎಕ್ಸಾಂಪಲ್, ಶಿಲೆಗಳ ಪದರ ಪದರ ಆಗಿ ವಿಭಜನೆ ಆಗ್ತಿರುತ್ತೆ ನೋಡಿ. ಹೂಕೋಸ್ ನಾವು ಯಾವ ರೀತಿ ಬಿಸ್ತಿರ್ತೀವಲ್ಲ, ಆ ಹೂಕೋಸ್ ನೋಡಿ ನೀವು, ಹೂಕೋಸ್ ಅನ್ನೋಕ್ಕಿಂತ ಕ್ಯಾಬೇಜ್, ಹೌದಾ, ಅದನ್ನು ನೀವು ಅದು ಯಾವ ರೀತಿ ಪದರ ಪದಗಳನ್ನ ಬಿಸ್ತಿರುತ್ತಲ್ಲ, ಕ್ಯಾಲಿಫ್ಲವರ್ ಅಲ್ಲ, ಕ್ಯಾಬೇಜ್ ಅಂತ ಇನ್ನೊಂದು ಬರುತ್ತಲ್ವಾ, ಕನ್ನಡದಾಗ ಏನಂತೀವಿ ಮರಯ್ಯ, ನೆನಪಾಗ್ತಾ ಇಲ್ಲ. ಅದು ನೋಡಿ ಪದರ್ 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 ಹೆಂಗ್ ಬಿಸ್ತೀವಿ ನೋಡಿ ನಾವು, ಹೌದಾ? ಅದರಂಗ ಶಿಲೆಗಳೇನಾಗುತ್ತೆ, ಅದರ ಮೇಲ್ಭಾಗದಲ್ಲಿ ಪದರಗಳು ಬೆಚ್ಚಿ ಅಂತ ಹೋಗುತ್ತೆ. ಕಣ ವಿಭಜನೆ, ಶಿಲೆಗಳ ಸೀಳ್ಕೊಳ್ಳುತ್ತೆ. ಕಣ ವಿಭಜನೆ ಭೌತಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ ಅಂದ್ರೆ ಆ ಶಿಲೆಗಳ ಮೇಲೆ ಆಗುವ ರಾಸಾಯನಿಕ ಬದಲಾವಣೆ. ವಾತಾವರಣದಲ್ಲಿ ಆಕ್ಸಿಜನ್ ಇದೆ, ಶಿಲೆಗಳಲ್ಲಿ ಕೆಲವು ಖನಿಜಾಂಶಗಳಿವೆ. ಖನಿಜಾಂಶಗಳು ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಏನ್ ಹೇಳ್ತಾನೆ ನಾನು, ಆಮ್ಲಜನಕದ ಸಂಯೋಜನೆ ಅಂತ ಹೇಳ್ತಾನೆ. ಈಗ ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಶಿಲೆಗಳಿರ್ತಕ್ಕಂಥ ಕಬ್ಬಿಣದ ಮೇಲೆ ವರ್ತಿಸಿದಾಗ ಕಬ್ಬಿಣದ ಡೈಆಕ್ಸೈಡ್ ಆಗಿ ಬದಲಾವಣೆಯಾಗಿ ಅದು ಶಿಥಿಲೀಕರಣಗೊಳ್ಳುತ್ತೆ, ಕೆಂಪು ಮಣ್ಣು ದೊರೆಯುತ್ತೆ ನೋಡಿ. ಅದರಂಗೆ ಇಂಗಾಲಯುಕ್ತ ಅಂಶದಿಂದ, ಜಲದ ಅಂಶದಿಂದ ದ್ರಾವಣೀಕರಣ, ಭೂಮಿಯ ಅಂತರದಲ್ಲಿ ಕೆಲವೇನಿದ್ದಾವೆ, ನಮಗೆ ಇಲ್ಲಿ ವಾತಾವರಣದಲ್ಲಿ ಸುಣ್ಣದ ಕಲ್ಲಿನ ಶಿಲೆಗಳು ಸಿಗ್ತವೆ. ಅವುಗಳ ಮೇಲೆ ಮಳೆ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಅಂಶ ಕರಗುತ್ತೆ, ದ್ರಾವಣೀಕರಣ. ಜೈವಿಕದಲ್ಲಿ ಬಂದಾಗ ಸಸ್ಯಗಳಿಂದ ಹೇಳಿದ್ನಲ್ಲ, ಮರಗಳ ಬೇರುಗಳು ಶಿಲೆಗಳನ್ನ ಸೀಳ್ಕೊಂಡು ಪುಡಿ ಪುಡಿ ಮಾಡ್ಕೊಂಡು ಹೋಗ್ತವೆ. ಪ್ರಾಣಿಗಳು ಯಾಕಂತ ಬಂದಾಗ ಗೂಡು ಕಟ್ಕೊಳ್ತಿರ್ತವೆ ಪೊಟರೆಗಳಲ್ಲಿ. ಮಾನವ ಅಂತ ನಿಮಗೆ ಗೊತ್ತು, ಭೂಮಿನೇ ಹಳ್ಳ ಹಿಡಿಸ್ತಾ ಇದ್ದಾನೆ, ಹೌದಾ? ಕಾಮಗಾರಿಕೆ ಚಟುವಟಿಕೆಗಳಂತ ಬಂದಾಗ ರಸ್ತೆ ನಿರ್ಮಾಣಗಳಾಗಲಿ, ಸೇತುವೆಗಳ ನಿರ್ಮಾಣಗಳಾಗಲಿ, ಬೃಹತ್ ಕಟ್ಟಡಗಳ ನಿರ್ಮಾಣಗಳಾಗಲಿ, ಗಣಿಗಾರಿಕೆಯಾಗಲಿ, ಕೈಗಾರಿಕೆಯಾಗಲಿ, ಅಲ್ಲೆಲ್ಲ ಬಳಸುವಂತ ಶಿಲೆಗಳ ಶಿಥಿಲೀಕರಣ ಮಾಡ್ತಾನೆ ಇರ್ತಾನೆ. ಭೂಮಿ ಮೇಲೆ ಅತಿ ಹೆಚ್ಚು ಪ್ರಕೃತಿಯನ್ನು ಹಾಳು ಮಾಡೋದೇ ಮಾನವ. ಈ ಪ್ರಸ್ತುತ ವಿದ್ಯಮಾನದಲ್ಲಿ ಅತಿ ಹೆಚ್ಚು ಶಿಥಿಲೀಕರಣ ಕೃತಕವಾಗಿ ಅಂತ ಬಂದಾಗ ಮಾನವನಿಂದನೇ ಕಾರಣ. ಈ ರೀತಿ ನಾವು ಶಿಥಿಲೀಕರಣವನ್ನು ಮುಖ್ಯವಾಗಿ ಎಷ್ಟು ವಿಭಾಗ ಮಾಡ್ಕೊಳ್ತಾ ಇದೀವಿ, 3 ಭಾಗ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಭೌತಿಕ ಶಿಥಿಲೀಕರಣಕ್ಕೆ ನದಿ ಹರಿತಾ ಇರುವ ಪ್ರದೇಶದಲ್ಲಿ ಈ ರೀತಿ ನೀವು ಪಡುಗಳನ್ನ ನೋಡಿರ್ತೀರಿ, ತೆಗ್ಗುಗಳನ್ನ ನೋಡಿರ್ತೀರಿ ಅಲ್ವಾ? ಅದು ಯಾಕೆ ಈ ರೀತಿ ಆಯ್ತು? ನಿರಂತರವಾಗಿ ಆ ಒಂದು ಪ್ರದೇಶದಲ್ಲಿ ನೀರು ಹರಿಯುವುದರಿಂದ ಶಿಲೆಗಳ ನಿರಂತರ ಚಿಕ್ಕ ಕಣಗಳ ವಿಭಜನೆಯಾಗಿ ಶಿಥಿಲೀಕರಣಗೊಂಡಿದೆ ನೋಡಿ. ಮರುಭೂಮಿಯಲ್ಲಿ ಗಾಳಿ ಬೀಸಿ ಬೀಸಿ ಕೆಳಗಿರ್ತಕ್ಕಂಥ ಹೆಂಗ ಅದೆಲ್ಲ ಶಿಲೆ ಶಿಥಿಲೀಕರಣ ಆಗಿದೆ ನೋಡಿ. ಮೇಲೆ ಹಂಗೆ ಉಳ್ಕೊಂಡಿದೆ ನೋಡಿ. ಹಿಮ ಪ್ರದೇಶಗಳಲ್ಲಿ ಹೀಗೆ ಶಿಲೆಗಳು ಕಣ ವಿಭಜನೆ, ಇದು ಪದರ ವಿಭಜನೆ. ಅವಳು ನೋಡಿದೀವಲ್ಲ, ಕಣ ವಿಭಜನೆ, ಪದರ ವಿಭಜನೆ ನೋಡಿ. ಶಿಲೆಗಳು ಹಿಂಗ ಹಿಮಾಲಯದಲ್ಲಿ ಏನಾಗುತ್ತೆ, ಇದರಲ್ಲಿ ರಾತ್ರಿ ಸಮಯದಲ್ಲಿ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ನೀರೇನಾಗುತ್ತೆ, ಐಸ್ ಆಗುತ್ತೆ. ಐಸ್ ಆದಾಗ ಹಿಗ್ಗುವಿಕೆ ಆಗುತ್ತೆ, ಗೊತ್ತು ನಿಮಗೆ, ಫಿಸಿಕ್ಸ್ ಅಲ್ಲಿ ಓದಿರ್ತೀರ. ಅದೇ ಕರಗಿದ ಏನಾಗುತ್ತೆ, ಕುಗ್ಗುತ್ತೆ. ಹಂಗೆ ಹಿಗ್ಗೋದು ಕುಗ್ಗೋದು ಆಗ್ತಾ ಶಿಲೆಗಳಲ್ಲಿ ಇದ್ದಾಗ ಅದು ನಿರಂತರ 1000 ವರ್ಷ ಆದಾಗ ಅದು ಗೋಲ್ ಜಾಸ್ತಿ ಆಗ್ತಾ ಸ್ಪ್ಲಿಟ್ ಆಗ್ಬಿಡುತ್ತೆ. ಅದು ಈ ರೀತಿ ಕಣ ವಿಭಜನೆ. ಪದರ ವಿಭಜನೆ, ಶಿಲೆಗಳ ಮೇಲ್ಭಾಗದಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂಥ ಉಷ್ಣಾಂಶದ ವ್ಯತ್ಯಾಸದಿಂದ ಪದರ ವಿಭಜನೆ, ಹೌದಲ್ವಾ? ರಾಸಾಯನಿಕ ನೋಡಿ, ಶಿಲೆ ಈ ರೀತಿ ರಾಸಾಯನಿಕ ಸಂಯೋಜನೆಯಿಂದ ಕಣಗಳನ್ನ ವಿಭಜನೆ ಮಾಡ್ಕೊಂತ ಹೋಗ್ತಾ ಇದೆ. ಈಗ ಇಲ್ಲಿ ನಾವು ಇವೆಲ್ಲ ನೋಡ್ತೀವಿ, ಅಗ್ನೀಕರಣದಲ್ಲಿ ನೋಡ್ತೀವಿ ನಾವು, ಆಮೇಲೆ ನೋಡ್ಕೊಳ್ಳೋಣ. ನೋಡಗ ಈ ರೀತಿ ರಾಸಾಯನಿಕ ಸಂಯೋಗದಿಂದ ಇವೆಲ್ಲ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಜೈವಿಕ ಶಿಥಿಲೀಕರಣ. ನೋಡಗ ಇಲ್ಲಿ ಮರದ ಬೇರು ಈ ಒಂದು ಶಿಲೆಯನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಗೂಡು ಕಟ್ಕೊಳ್ತಾ ಇದೆ, ಗೋಲ್, ಹೌದಾ? ನೋಡಿ ಆ ಕಡೆ ಪ್ರಾಣಿಗಳೆಲ್ಲ ಈ ರೀತಿ ಗೂಡುಗಳನ್ನ ಕಟ್ಕೊಂತಾವೆ. ಜೈವಿಕ ಶಿಥಿಲೀಕರಣ ಅಲ್ವಾ? ಬನ್ನಿ,
ಭೌತಿಕ ಶಿಥಿಲೀಕರಣ, ಫಿಸಿಕಲ್ ಆರ್ ಮೆಕ್ಯಾನಿಕಲ್ ವೆದರಿಂಗ್ ಅಂತ ಹೇಳಿ ನಾವು ಮೊದಲನೇದು ನೋಡ್ತೀವಿ. ಹವಾಮಾನದ ಮೂಲ ಘಟಕಗಳಾದ ಉಷ್ಣಾಂಶ, ಮಳೆ ಹಾಗೂ ಗುರುತ್ವಾಕರ್ಷಣ ಶಕ್ತಿಗಳಿಂದ ಶಿಲೆಗಳು ಒಡೆದು ಚೂರು ಚೂರು ಆಗುವುದಕ್ಕೆ ನಾವು ಭೌತಿಕ ಶಿಥಿಲೀಕರಣ ಅಂತ ಕರಿತೀವಿ. ಹವಾಮಾನದ ಮೂಲ ಘಟಕಗಳಾದ ಉಷ್ಣಾಂಶ, ಮಳೆ ಅಂತ ತಗೊಂತಾ ಇದೀವಿ. ಮಳೆ ಆಗೋದ್ರಿಂದ ನದಿ ಹರಿಯುತ್ತೆ, ಮಳೆ ಆಗೋದ್ರಿಂದ ಕೆಲವು ಪರ್ವತ ಪ್ರದೇಶಗಳಲ್ಲಿ ಶಿಲೆಗಳ ಶಿಥಿಲೀಕರಣ ಆಗಿ, ಗುರುತ್ವಾಕರ್ಷಣೆಯಿಂದ ಆ ಶಿಲೆಗಳು ಉರುಳಿಕೊಂಡು ಬರೋದ್ರಿಂದ ಅದರಿಂದ ಘರ್ಷಣೆಯಾಗಿ ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ನದಿ ಹರಿಯುತ್ತಿರುವಾಗ ನದಿ ಇಳಿಜಾರಿಗೆ ಅನುಗುಣವಾಗಿರ್ಬೇಕಾದ್ರೆ ಶಿಲೆಗಳು ರಭಸವಾಗಿ ಹೋಗಿ ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ಹೌದಾ? ಭೌತಿಕ ಶಿಥಿಲೀಕರಣಗಳು ಅಂತ ಬಂದಾಗ ಈ ರೀತಿ ಶಿಥಿಲೀಕರಣದಲ್ಲಿ ಶಿಲೆಗಳು ಚೂರು ಚೂರುಗಳಾಗಿ ಹೊಡೆಯುತ್ತವೆ ಹೊರತು ಅವುಗಳ ರಾಸಾಯನಿಕ ಸಂಯೋಜನೆಗೆ ಯಾವುದೇ ಬದಲಾವಣೆಯನ್ನು ಉಂಟಾಗುವುದಿಲ್ಲ. ಯಾಕ ರಾಸಾಯನಿಕ ಬದಲಾವಣೆ ಅಂತಂದ್ರೆ ಅಲ್ಲಿ ಭೌತಿಕ ಕ್ರಿಯೆ ನಡಿಬೇಕಾದ್ರೆ ರಾಸಾಯನಿಕ ಬದಲಾವಣೆಗೆ ಅದು ಅನುವು ಮಾಡಿಕೊಡಂಗಿಲ್ಲ ಅಂತ ಅರ್ಥ. ರಾಸಾಯನಿಕ ಬದಲಾವಣೆ ನಡೀತಿರ್ಬೇಕಾದ್ರೆ ಅದ್ಮೇಲೆ ಭೌತಿಕ ಚಟುವಟಿಕೆ ನಡೀತಿರಬಾರದು. ಈಗ ಒಂದು ಶಿಲೆ ರಾಸಾಯನಿಕವಾಗಿ ಬದಲಾಗ್ತದೆ, ಅದ್ಮೇಲೆ ಮಳೆ ಬೀಳಬಾರದು. ಹೌದಾ? ಅಲ್ಲಿ ಮಳೆನೇ ಆಗಿಲ್ಲ ಅಂದ್ರೆ ಅದು ರಾಸಾಯನಿಕ ಬದಲಾವಣೆ ಏನಾಗುತ್ತೆ, ಒಳಗಾಗುತ್ತೆ. ಮಳೆ ಆಯ್ತು ಅಂತಂದ್ರೆ ಅದು ಭೌತಿಕ ಚಟುವಟಿಕೆಯಿಂದ ಮೇಲಿನ ಕಣಗಳ ಬಿಡುಗಡೆ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ವಾ? ಎಕ್ಸಾಂಪಲ್, ಭೌತಿಕ ಶಿಥಿಲೀಕರಣ ಉಂಟಾಗುವ ಕೆಲವು ಮುಖ್ಯ ವಿಧಗಳು ಈ ಕೆಳಗಿನಂತಿವೆ ನೋಡಿ. ಒಂದನೇದಾಗಿ ಬಂದ್ಬಿಟ್ಟು ಉಷ್ಣಾಂಶ, ಟೆಂಪರೇಚರ್. ಉಷ್ಣಾಂಶ ಒಣ ಹವಾಮಾನದ ಹೊಂದಿರುವ ಮರುಭೂಮಿಯಲ್ಲಿ ದಿನದಲ್ಲಿ ಹೆಚ್ಚು ಉಷ್ಣಾಂಶ ಇರುತ್ತೆ. ಒಣ ಹವಾಮಾನ ಮರುಭೂಮಿ ಅಂತ ಬಂದಾಗ ದಿನದಲ್ಲಿ ಎಷ್ಟು ಉಷ್ಣಾಂಶ ಇರುತ್ತೆ, ರಾತ್ರಿ ಟೆಂಪರೇಚರ್ ಅಷ್ಟೇ ಲೋ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸೂರ್ಯನ ಕಿರಣಗಳನ್ನ ಮರಳಿಗೆ, ಆ ಒಂದು ಮರುಭೂಮಿ ಪ್ರದೇಶಕ್ಕೆ ಹೀರಿಕೊಳ್ಳುವ ಸಾಮರ್ಥ್ಯ ಎಷ್ಟಿರುತ್ತೆ, ರಾತ್ರಿ ಬಿಟ್ಕೊಟ್ಬಿಡುತ್ತೆ ಅಷ್ಟೇ ಬೇಗನೆ. ಅದಕ್ಕೆ ರಾತ್ರಿ ಟೆಂಪರೇಚರ್ ತುಂಬಾ ಲೋ ಇರುತ್ತೆ ಮರುಭೂಮಿಯಲ್ಲಿ. ದಿನದಲ್ಲಿ ಹೆಚ್ಚು ಉಷ್ಣಾಂಶ, ಅದರ ತದ್ವಿರುದ್ಧವಾಗಿ ರಾತ್ರಿ ಅತಿ ಕಡಿಮೆ ಉಷ್ಣಾಂಶ ಇರೋದ್ರಿಂದ ಈ ಪ್ರಕ್ರಿಯೆಯಿಂದ ಹಗಲಿನಲ್ಲಿ ಶಿಲೆಗಳು ಹೆಚ್ಚಾಗಿ ಶಾಖದಿಂದ ವಿಕಾಸ ಹೊಂದುತ್ತವೆ, ಹಿಗ್ಗುತ್ತವೆ. ಅದೇ ರೀತಿ ರಾತ್ರಿಯ ಅವಧಿಯಲ್ಲಿ ಶಾಖ ಕಡಿಮೆ ಇರೋದ್ರಿಂದ ಅವು ಕುಗ್ಗುತ್ತವೆ. ಹೀಗೆ ನಿರಂತರ ಹಿಗ್ಗುವಿಕೆ ಕುಗ್ಗುವಿಕೆಯಿಂದ ಶಿಲೆಗಳು ಕ್ರಮೇಣ ಬಿರುಕು ಹಾಗೂ ಸೀಳುವನ್ನು ಉಂಟಾಗುತ್ತೆ. ನಂತರ ಶಿಲೆಗಳು ಒಡೆದು ಚೂರು ಚೂರುಗಳಾಗ್ತವೆ. ಈ ರೀತಿ ಶಿಲೆಗಳು ಚೂರು ಚೂರುಗಳಾಗೋದಕ್ಕೆ ನಾವು ಶಿಥಿಲೀಕರಣ. ಯಾವ ಕ್ರಿಯೆ? ಭೌತಿಕ ಕ್ರಿಯೆ, ಹೌದಲ್ವಾ? ಭೌತಿಕ ಚಟುವಟಿಕೆ. ನಂತರ ಬಂದ್ಬಿಟ್ಟು ಶಿಲೆಗಳಲ್ಲಿ ಎರಡು ರೀತಿಯಲ್ಲಿ ಹೊಡೆದು ಚೂರುಗಳಾಗ್ತವೆ ನೋಡಿ. ಒಂದು ಬಂದ್ಬಿಟ್ಟು ಕಣ ವಿಭಜನೆ, ಇನ್ನೊಂದು ಪದರ ವಿಭಜನೆ. ನಾವು ನೋಡಿದ್ವಲ್ವಾ? ಕಣ ವಿಭಜನೆ ಆಗ್ಬೇಕಂದ್ರೆ ಅಲ್ಲಿ ಶಿಲೆಗಳಲ್ಲಿರ್ತಕ್ಕಂಥ ಕೆಲವು ಖನಿಜಾಂಶಗಳು ವಾತಾವರಣದಲ್ಲಿರ್ತಕ್ಕಂಥ ಕೆಲವು ಏನಾಗ್ತಾವ ಅಂತಂದ್ರೆ ಈ ಅನಿಲಗಳಿಂದ ಅದರಲ್ಲಿ ಸೇರಿದಾಗ ಸಂಯೋಜನೆ ಹೊಂದಿ ಕೆಮಿಕಲ್ ಏನಾಗುತ್ತೆ, ಅದು ಕಣಗಳ ವಿಭಜನೆ ಆಗಕ್ಕೆ ಕಾರಣ ಆಗುತ್ತೆ. ಈಗ ನೋಡಿ, ಸೂರ್ಯನ ಕಿರಣಗಳು. ಈಗ ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿದೆ, ಹೌದಲ್ವಾ? ನಮಗೆ ಖನಿಜಗಳು ಸಿಗದೆ ಶಿಲೆಯಲ್ಲಿ ಅಲ್ವಾ? ಕಬ್ಬಿಣ ನೇರವಾಗಿ ಸಿಗುತ್ತಾ? ಇಲ್ಲ. ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡ್ರೈಟ್ ಇಂದ ಸಿಗುತ್ತೆ. ತಾಮ್ರ ನೇರವಾಗಿ ಸಿಗುತ್ತಾ? ಇಲ್ಲ. ಕ್ಯೂಬ್ರೈಟ್ ಇಂದ ಸಿಗುತ್ತೆ. ಅಲ್ಯೂಮಿನಿಯಂ ನೇರವಾಗಿ ಸಿಗುತ್ತಾ? ಇಲ್ಲ. ಬಾಕ್ಸೈಟ್ ಇಂದ ಸಿಗುತ್ತೆ. ಹೌದಾ? ಇದನ್ನ ನೋಡ್ತಾ ಹೋದ್ರೆ ಜಾಸ್ತಿ ಶಿಲೆಗಳಲ್ಲೇ ಖನಿಜಾಂಶನಾಗಿದೆ, ಹಡಗಿದೆ. ಆ ಹಡಗಿರುವ ಕೂಡಿಕೊಂಡಿರುವ ಖನಿಜಾಂಶ ಸೂರ್ಯನ ಶಾಖಕ್ಕೆ ವಿವಿಧ ಖನಿಜಗಳು ವಿವಿಧ ರೀತಿಯಲ್ಲಿ ಪ್ರಕ್ರಿಯಿಸ್ತವೆ. ಯಾಕಂದ್ರೆ ಸೂರ್ಯನ ಶಾಖಕ್ಕ ಖನಿಜಾಂಶಗಳೇನಾಗ್ತವೆ, ಬದಲಾವಣೆ ಹೊಂದ್ತವೆ, ಪ್ರತಿಕ್ರಿಯಿಸ್ತವೆ ಸೂರ್ಯನ ಕಿರಣಗಳಿಗೆ. ಅವ ಕಣಗಳೇನಾಗ್ತವೆ, ವಿಭಜನೆ ಆಗ್ತಾ ಹೋಗುತ್ತೆ. ಇದರಿಂದ ಶಿಲೆಗಳು ಪ್ರತಿ ಖನಿಜವು ಸಣ್ಣ ಸಣ್ಣ ತುಂಡುಗಳಾಗಿ ಚಿತ್ರೀಕರಣಗೊಂಡು ಅದೇನಾಗುತ್ತೆ, ಕಣ ವಿಭಜನೆ. ಇದು ಕಣ ವಿಭಜನೆ. ಅವಲ್ಲಿನ ರಾಸಾಯನಿಕ, ಇದು ಭೌತಿಕ ಕ್ರಿಯೆ. ಶಿಲೆಗಳಲ್ಲಿ ಇರ್ತಕ್ಕಂಥ ವಿವಿಧ ಖನಿಜಾಂಶಗಳಿರುವ ಕಾರಣ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಶಿಲೆಯಲ್ಲಿರ್ತಕ್ಕಂಥ ಖನಿಜಾಂಶಗಳಿಗೆ ಅದರ ಏನಾಗುತ್ತೆ ಅಂತಂದ್ರೆ ಆ ಒಂದು ಸೂರ್ಯನ ಕಿರಣಗಳಿಗೆ ಅದೇನಾಗುತ್ತೆ, ಪ್ರತಿಕ್ರಿಯಿಸುತ್ತೆ. ಪ್ರತಿಕ್ರಿಯಿಸಿದಾಗ ಅದು ಚೂರು ಚೂರು ಕಣಗಳಾಗಿ ಕಣ ವಿಭಜನೆ ಆಗುತ್ತೆ. ಕಣ ವಿಭಜನೆ, ಹೌದಾ? ಕಣ ವಿಭಜನೆ. ಈ ರೀತಿ ಶಿಲೆ ಏನಾಗಿರುತ್ತೆ, ಕಣಗಳ ವಿಭಜನೆ ಹಾಕಂತ ಹೋಗಿರುತ್ತೆ. ಪದರ ವಿಭಜನೆ, ಹೌದಾ? ಇವೆಲ್ಲ ನೋಡಿಗ ಇದು ಸ್ಟೇಟ್ ಇದೆ, ಎಲ್ಲ ಇವೆಲ್ಲ ಈ ಎಲ್ಲ ಕಣಗಳ ವಿಭಜನೆ ಆಗಿ 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 ಯಾವ ರೀತಿ ಆಗಿದೆ ನೋಡಿ. ನಿರಂತರ ಆಗ್ತಿರುತ್ತೆ, ಸಾವಿರಾರು ವರ್ಷಗಳ ಸಮಯದಿಂದ ತಗೊಂಡು ಈ ರೀತಿ ಹಾಕಿ ಬಂದಿರುತ್ತೆ. ಶಿಲೆಗಳು ಹೊರಗಿನ ಪದರವು ಹವಾಮಾನ ಘಟಕಕ್ಕೆ ಶಿಥಿಲೀಕರಣ ಕಾರ್ಯಕ್ಕೆ ಹೆಚ್ಚು ಒಳಪಡುತ್ತೆ ಅಲ್ವಾ? ಒಂದು ಶಿಲೆ ಅಂತಿದ್ದಾಗ ಅದರ ಆಂತರಿಕವಾಗಿ ಹವಾಮಾನ ಘಟಕಕ್ಕೆ ಹೆಚ್ಚು ಒಳಪಡಲ್ಲ. ಹೊರಗಿನ ಪ್ರದೇಶವೇ ಜಾಸ್ತಿ ಏನಾಗುತ್ತೆ, ಹವಾಮಾನದ ಒಂದು ಇದಕ್ಕೆ ಹೆಚ್ಚು ಒಳಪಡುತ್ತೆ. ಇದರಿಂದ ಶಿಲೆಗಳ ಹೊರಭಾಗವು ಬಹುಬೇಗ ಶಿಥಿಲೀಕರಣ ಹೊಂದಿ ಪದರಗಳ ರೀತಿಯಲ್ಲಿ ವಿಭಜನೆ ಆಗುತ್ತೆ. ಈ ರೀತಿ ಶಿಲೆಗಳ ವಿಭಜನೆ ಆಗುತ್ತೆ, ಹೌದಾ? ಅಷ್ಟೇ ನೋಡೋದಾದ್ರೆ ಹಿಮ. ಶೀತ ವಲಯದಲ್ಲಿ ಹೆಚ್ಚು ಎತ್ತರದ ಪರ್ವತ ವಲಯಗಳಾಗಿ, ಶೀತ ವಲಯ ಅಂದ್ರೆ ಧ್ರುವ ಪ್ರದೇಶಗಳನ್ನ ಆಗ್ಲಿ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಅಲ್ಲಿ ಸೂರ್ಯನ ಕಿರಣಗಳು ಬೀಳಲ್ಲ. ಅಷ್ಟೇ ಅಲ್ಲದೆ ಭೂಮಿ ಮೇಲ್ಮೈಯಿಂದ ತುಂಬಾ ಎತ್ತರದ ಪ್ರದೇಶವಾಗಲಿ, ಫಾರ್ ಎಕ್ಸಾಂಪಲ್ ಹಿಮಾಲಯ ಪರ್ವತ ಶ್ರೇಣಿಗಳು ತಗೋಬಹುದು. ಇಂಥ ಪ್ರದೇಶ ಟೆಂಪರೇಚರ್ ಇರುತ್ತೆ, ಕಡಿಮೆ ಇರುತ್ತೆ. ಅದರ ರಾತ್ರಿ ಇನ್ನೂ ಲೋ ಆಗಿಬಿಡುತ್ತೆ.
ರಾತ್ರಿ ಟೆಂಪರೇಚರ್ ಇನ್ನೂ ಕಡಿಮೆ ಆಗೋದ್ರಿಂದ ಅಲ್ಲಿ ಆ ಬಿದ್ದಂತ ನೀರಿನಲ್ಲಿ ಅದೇನಾಗುತ್ತೆ ಘನೀಕರಣಕ್ಕೆ ವಿಭಜಿಸಿ ಅದು ಹಿಗ್ಗುತ್ತೆ. ಏನು ಐಸ್ ಏನಾದರೂ ಕಲ್ಲಿನ ಪೊಟರಿಗಳಲ್ಲಿ ಆ ನೀರು ಸಂಗ್ರಹವಾದಾಗ ಅದು ಐಸ್ ಆದಾಗ ಅದು ಹಿಂಗೆ ಹಿಗ್ಗಿಕೊಳ್ಳುತ್ತೆ. ಮತ್ತೆ ಡೇ ಟೈಮ್ನಲ್ಲಿ ಕುಗ್ಗಿಕೊಳ್ಳುತ್ತೆ, ಯಾಕಂದ್ರೆ ದ್ರವ ಸ್ಥಿತಿಗೆ ಬರುತ್ತೆ. ಹೌದಾ, ಲಿಕ್ವಿಡಿಗೆ ಬರುತ್ತೆ. ನೈಟ್ ಸಾಲಿಡ್ ಇರುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಹೌದಾ, ಅದೇ ರೀತಿ ಡೇ ಅಲ್ಲಿ ಕುಗ್ಗುತ್ತೆ. ಹಿಂಗೆ ಹಿಗ್ಗುವಿಕೆ ಕುಗ್ಗುವಿಕೆ ಹಿಗ್ಗುವಿಕೆ ಕುಗ್ಗುವಿಕೆ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ನಡೆಯುವುದರಿಂದ ಅವಾಗ ಏನಾಗುತ್ತೆ, ಶಿಲೆಗಳ ಈ ರೀತಿ ವಿಭಜನೆ ಆಗಿಬಿಡುತ್ತೆ. ನೋಡಿಗ ನೀರಿನ ಸಂಗ್ರಹ, ನೋಡಿಗ ಇಲ್ಲಾಗ ಇದು ಜಾಸ್ತಿ ಸೀಳುವಿಕೆ, ಇನ್ನೂ ಹೆಚ್ಚು, ಆಮೇಲೆ ವಿಭಜನೆ. ನೋಡೋಣ, ಅದೇ ಹೇಳ್ತಾನೆ. ಶೀತ ವಲಯ ಹಾಗೂ ಹೆಚ್ಚು ಎತ್ತರದ ಪರ್ವತ ವಲಯಗಳಲ್ಲಿ ಶಿಥಿಲೀಕರಣ ಕಾರ್ಯ ಬಹುಮುಖ್ಯವಾಗಿದೆ. ಶಿಲೆಗಳ ಬಿರುಕು ಹಾಗೂ ರಂಧ್ರಗಳ ಒಳ ಸೇರುವ ನೀರು ರಾತ್ರಿಯ ವೇಳೆ ಹೆಪ್ಪುಗಟ್ಟಿ ವಿಕಸನ ಹೊಂದುತ್ತೆ. ಪುನಃ ಹಗಲಿನ ವೇಳೆಗೆ ನೀರಾಗಿ ಪರಿವರ್ತನೆ ಹೊಂದಿ ಅದರ ಗಾತ್ರ ಕಡಿಮೆ ಆಗುತ್ತೆ. ಹೌದಲ್ವಾ? ಈ ಕಾರ್ಯವು ನಿರಂತರವಾಗಿ ಸಾಗುವುದರಿಂದ ಬಿರುಕು, ಸೀಳು ಹಾಗೂ ರಂಧ್ರಗಳು ಹಿಗ್ಗಿ ಶಿಲೆಗಳ ಮೇಲೆ ಒತ್ತಡ ಉಂಟಾಗಿ ಬಂಡೆಗಳು ಚೂರು ಚೂರುಗಳಾಗಿ ಈ ಕ್ರಿಯೆ ಬ್ರಯಾನ್ ರವರ್ ಅನ್ನುವಂತ ಒಬ್ಬ ವಿಜ್ಞಾನಿ ಕಾಂಗೆಲ್ ಫ್ರಾಕ್ಷನ್ ಎಂದು ಕರೀತಾರೆ. ಈ ಒಂದು ಪ್ರಕ್ರಿಯೆಗೆ ಬ್ರಯಾನ್ ಎನ್ನುವಂತವರು ಹಿಮದಿಂದ ಬಂಡೆಗಳು ಆಯತಾಕಾರದ ತುಂಡುಗಳಾಗಿ ವಿಭಜನೆ ಆಗ್ತವೆ. ಇದನ್ನು ತುಂಡು ವಿಭಜನೆ ಅಂತ ಕರಿತೀವಿ ನಾವು. ಕೆಲವು ವೇಳೆ ಶಿಲೆಗಳು ಒಡೆದು ವಿಸ್ತಾರವಾದ ಭಾಗದಲ್ಲಿ ಹರಡಿ ಇದನ್ನು ಶಿಲಾ ಸಮುದ್ರ, ಹೌದಾ, ಫೆಲ್ಸನ್ಮೀರ್ ಅಂತ ಕರೀತಾರೆ ನೋಡಿ. ಈ ರೀತಿ ಒಂದು ಪರ್ವತ ಪ್ರದೇಶಗಳು ಅಂತ ಬಂದಾಗ ಶೀತ ವಲಯ ಪ್ರದೇಶಗಳಲ್ಲಿ ಆ ನೀರಿನಿಂದ ಆ ಸಂಗ್ರಹಗೊಂಡಾಗ ಅದು ಹಿಗ್ಗುವಿಕೆ ಕುಗ್ಗುವಿಕೆ ನಿರಂತರ ವರ್ಷಗಳ ಕಾಲ ನಡೆದು ಶಿಲೆಗಳನ್ನು ವಿಭಜಿಸುವ ತಾಕತ್ತಿರುತ್ತೆ. ಅದು ಶಿಥಿಲೀಕರಣ. ಹೌದಾ, ಇಲ್ಲಾಗಿದೆ. ಮಳೆ. ಉಷ್ಣವಲಯದ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಮಳೆ ಶಿಥಿಲೀಕರಣಕ್ಕೆ ಕಾರ್ಯಕ್ಕೆ ಮುಖ್ಯವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪಶ್ಚಿಮ ಘಟ್ಟ ಬಹಳ ಮಳೆಯನ್ನು ಪಡೆದುಕೊಳ್ಳುತ್ತೆ. ಅಷ್ಟೇ ಸಮಭಾಜಕ ವೃತ್ತ ಪ್ರದೇಶ ದಿನನಿತ್ಯ ಮಳೆಯನ್ನು ಪಡೆದುಕೊಳ್ಳುತ್ತೆ. ಅಂತ ಪ್ರದೇಶದಲ್ಲಿ ಶಿಲೆಗಳ ವಿಭಜನೆ ಭೌತಿಕ ಕ್ರಿಯೆಯಲ್ಲಿ ಜಲ್ದಿ ಇದಾಗುತ್ತೆ, ಒಳಗಾಗುತ್ತೆ. ಈ ರೀತಿ ಮಳೆ ಹನಿಗಳ ರಭಸದಿಂದ ಮೃದುವಾದ ಶಿಲೆಗಳು ಸಡಿಲಗೊಂಡು ಏನಾಗ್ತವೆ, ಅದು ಬೀಳ್ತವೆ, ಶಿಥಿಲೀಕರಣಗೊಂಡು ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಹೌದಾ, ನೋಡಿ, ಈ ರೀತಿ ಮಳೆ ಆಗುವ ಪ್ರದೇಶದಲ್ಲಿ. ಅಲ್ಲದೆ ಶಿಲೆಗಳ ಬಿರುಕುಗಳು ನೀರು ಪ್ರವೇಶಿಸಿ ಕೊರೆಯುವುದರಿಂದ ಶಿಲೆಗಳು ಕ್ಷೀಣಿಸುತ್ತವೆ. ಇಂತಹ ಪ್ರಕ್ರಿಯೆ ಸಮಭಾಜಕ ವೃತ್ತ ಮತ್ತು ಉಷ್ಣ ವಲಯದಲ್ಲಿ ಭಾರತದ ಪಶ್ಚಿಮ ಘಟ್ಟದಲ್ಲಿ ನಾವು ಹೆಚ್ಚು ನೋಡಬಹುದು. ಹೌದಾ, ಮಳೆಯಿಂದ ಭೌತಿಕ ಕ್ರಿಯೆ. ನೆಕ್ಸ್ಟ್ ಬಂದ್ಬಿಟ್ಟು ಗಾಳಿ. ಮರುಭೂಮಿಯಲ್ಲಿ ನೋಡ್ಬೋದು. ಹೇಳಿದೆ, ಮರುಭೂಮಿಯಲ್ಲಿ ಅಡೆತಡೆ ಇರಲ್ಲ, ಯಾಕಂದ್ರೆ ಸಸ್ಯ ಸಂಪತ್ತಿರಂಗಿಲ್ಲ. ಆ ಒಂದು ಪ್ರದೇಶದಲ್ಲಿ ಗಾಳಿ ರಭಸವಾಗಿನೇ ಹರಿತಿರುತ್ತೆ. ಹೀಗೆ ನಿರಂತರವಾಗಿ ಗಾಳಿ ರಭಸವಾಗಿ ನೋಡಿ, ಇಲ್ಲಿ ಮೇಲೆ ಹಾಗೆ ಹೇಳ್ತಿದೆ, ಕೆಳಗಡೆ ಏನಾಗಿದೆ, ಎಲ್ಲ ಶಿಥಿಲೀಕರಣ ಆಗಿದೆ. ಯಾಕ? ಮರಳು ಬಂದಿದ್ದಕ್ಕೆ ತಾಗ್ತಿರುತ್ತೆ. ಮರಳು ಬಂದಿದ್ದಕ್ಕೆ ತಾಗಿ 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 ಮತ್ತೆ ಕುಂತಿ ನೋಡ್ಕೊಂತ ತಾಗತ್ತು, ಸವೆಕತೈತಿ ಅಂತೇಳಿ ಸಾವಿರಾರು ವರ್ಷಗಳ ಬೇಕಾಗಿರುತ್ತೆ ಅದು ಆ ಒಂದು ಬದಲಾವಣೆಗೆ. ಹೌದಾ, ಒಣ ಹವೆಯುಳ್ಳ ಸಸ್ಯರಹಿತವಾದ ಪ್ರದೇಶಗಳಲ್ಲಿ ಗಾಳಿಯು ಅಡೆತಡೆ ಇಲ್ಲದೆ ಅತಿ ವೇಗವಾಗಿ ಬೀಸುವುದರಿಂದ ಗಾಳಿಯೊಂದಿಗೆ ಸಾಗುವ ಸಣ್ಣ ಸಣ್ಣ ಮಣ್ಣಿನ ಕಣಗಳು ಶಿಲೆಗಳನ್ನು ಉಜ್ಜುತ್ತವೆ, ಫ್ರಿಕ್ಷನ್ ಆಗುತ್ತೆ. ಇದರಿಂದ ಅವುಗಳ ಶಿಥಿಲೀಕರಣಗೊಳ್ಳುತ್ತವೆ. ಇದರಿಂದ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಕಣ ವಿಭಜನೆ ಕಂಡು ಬರುವುದು ಸಹಜ. ಕಣ ವಿಭಜನೆ ಈ ರೀತಿಯೂ ಕಂಡು ಬರುತ್ತೆ. ಟೆಂಪರೇಚರ್ ವೇರಿಯೇಷನ್ ಆಗೋದ್ರಿಂದ ಶಿಲೆಗಳನ್ನು ಸಿಡಿಕೊಳ್ತಿರ್ತವೆ. ಹೌದಲ್ವಾ? ಇವೆಲ್ಲ ಯಾವ ಚಟುವಟಿಕೆ? ಭೌತಿಕ ಚಟುವಟಿಕೆ. ಅಲೆಗಳು ಅಂತ ಬಂದಾಗ ಸಮುದ್ರ ಸಾಗರದ ದಡದ ಭಾಗದಲ್ಲಿ ನಿರಂತರವಾಗಿ ಅಲೆಗಳು ತಾಗುವುದರಿಂದ ಶಿಲೆಗಳ ಶಿಥಿಲೀಕರಣ ಆಗುತ್ತೆ. ಹೌದಲ್ವಾ? ಸಮುದ್ರ ತೀರ ಪ್ರದೇಶದಲ್ಲಿ ಅಲೆಗಳು ಶೀತಲೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಕರ್ತೃಗಳಾಗಿರುತ್ತವೆ. ಅಲೆಗಳು ತೀರ ಪ್ರದೇಶದಲ್ಲಿ ಬಂಡೆಗಳ ಮೇಲೆ ಅಪ್ಪಳಿಸಿದಾಗ ಒತ್ತಡ ಬೀಳುವುದು. ಅಲೆಗಳ ಹಿಂದಿರುಗುವಾಗ ಹಿಂದಿರುವಾಗ ಒತ್ತಡದಿಂದ ಶಿಲೆಗಳು ಬಿಡುಗಡೆ ಆಗುತ್ತವೆ. ಈ ಬಗೆಯ ಕ್ರಿಯೆಯನ್ನು ನಾವು ನಿರಂತರವಾಗಿ ಇದರಿಂದ ಶಿಲೆಗಳಲ್ಲಿ ಏನಾಗ್ತವೆ, ಶಿಥಿಲೀಕರಣಗೊಳ್ಳುತ್ತವೆ ಸಮುದ್ರ ತೀರದ ಪ್ರದೇಶದಲ್ಲಿ. ಗುರುತ್ವಾಕರ್ಷಣ ಶಕ್ತಿ. ಯಾಕಂದ್ರೆ ಈಗ ಪರ್ವತದ ಇಳಿಜಾರಿಗೆ ಅನುಗುಣವಾಗಿ ಶಿಥಿಲೀಕರಣಗೊಂಡಿರ್ತಕ್ಕಂಥ ಶಿಲೆಗಳು ಉಳ್ಕೊಂಬತ್ತಿರ್ತವೆ, ನದಿಗುಂಟ ಉಳ್ಕೊಂಬತ್ತಿರ್ತವೆ, ಮತ್ತೆ ಅಲ್ಲಿ ಏನಾಗುತ್ತೆ, ಘರ್ಷಣೆ ಆಗುತ್ತಲ್ವ. ಭೂಮಿಯು ಎಲ್ಲಾ ಬಗೆಯ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಿಸುವ ಬಲವನ್ನು ಹೊಂದಿದೆ. ಅದೇ ಗುರುತ್ವಾಕರ್ಷಣ. ಉಷ್ಣಾಂಶ, ಮಳೆ, ಗಾಳಿ, ಹಿಮ ಮುಂತಾದವುಗಳಿಂದ ಶಿಲೆಗಳು ಒಡೆದು ನಿರ್ಮಿತಗೊಂಡ ಶಿಲಾಚೂರುಗಳು ಬೆಟ್ಟದ ಇಳಿಜಾರಿಗೆ ಅನುಗುಣವಾಗಿ ಈ ರೀತಿ ಕೆಳಗಡೆ ಬರಬೇಕಾದ್ರೆ ಅಲ್ಲೇನಾಗುತ್ತೆ, ಗುರುತ್ವಾಕರ್ಷಣ ಶಕ್ತಿಯಿಂದ ಅದು ಒಂದಕ್ಕೊಂದು ಶಿಲೆಗಳು ಮತ್ತು ಆ ಪರ್ವತ ಘರ್ಷಿಸುವುದರಿಂದ ಬಂಡೆಗಳು ಉರುಳುವಾಗ ಮೇಲೆ ಬಂಡೆಗಳು ಉಜ್ಜಿ ಕ್ಷೀಣಿಸುತ್ತವೆ. ಹೌದಲ್ವಾ? ಬೆಟ್ಟಗಳ ಬುಡದಲ್ಲಿ ತಮ್ಮ ಗಾತ್ರಕ್ಕನುಗುಣವಾಗಿ ಅವುಗಳು ಸಂಗ್ರಹಗೊಳ್ಳುತ್ತವೆ. ಇದನ್ನು ನಾವು ಶಿಲಾಪದರ, ರಾಕ್ ಸ್ಕ್ರೀನ್ ಅಂತ ಕರಿತೀವಿ. ಬೆಟ್ಟದ ಕೆಳಭಾಗದಲ್ಲಿ ಬಂದಿವೆ, ಇಲ್ಲೆಲ್ಲ ಸಂಗ್ರಹ ಆಗಿದೆ ರಾಕ್ ಸ್ಕ್ರೀನ್. ಪರ್ವತದ ಕಣಿವೆಯಲ್ಲಿ ಅವುಗಳ ಗಾತ್ರಗಳಿಗೆ ಅನುಗುಣವಾಗಿ ಸಾಲಾಗಿ ನದಿಯಂತೆ ಸಂಗ್ರಹಗೊಂಡಿರ್ತವೆ. ನಾವು ಶಿಲಾ ಏನಂತೇಳಿ ಹಿಮ ನದಿ, ರಾಕ್ ಗ್ಲೇಸಿಯರ್ ಎಂದು ಸಹ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಈ ಹಿಮಾಲಯದ ಪಾದಬೆಟ್ಟದ ಭಾಗದಲ್ಲಿ ಕಂಕರ ಅಂತ, ತೆರಾಯಿ ಭೂಮಿ ಅಂತ ಕರಿತೀವಿ ನಾವು ಆ ಒಂದು ಪ್ರದೇಶದಲ್ಲಿ.
ಈ ಕಂಕರ, ಭಂಗರ, ತೆರಾಯಿ, ಬಬ್ಬರ ಅಂತ ನೋಡಿದ್ವಿ ನಾವು. ಹೌದಾ? ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಶಿಲೆಗಳು ಬಂದು ಸಂಗ್ರಹ ಆಗಿರುತ್ತೆ ನೋಡಿ. ನದಿ ವ್ಯವಸ್ಥೆ ನಾನು ಹೇಳಿದ್ದೆ. ನದಿ ವ್ಯವಸ್ಥೆನಕ್ಕಿಂತ ಭಾರತದ ಭೂಸ್ವರೂಪದಲ್ಲಿ ನಾನು ಉತ್ತರದ ಹಿಮಾಲಯ ಹೇಳ್ಬೇಕಂತ ಹೇಳಿದ್ದೇನೆ. ಹೌದಾ? ಎಸ್. ಇಷ್ಟೊತ್ತು ನೋಡಿದ್ದೇನು ಭೌತಿಕ. ಈಗೇನು ರಾಸಾಯನಿಕ ಕ್ರಿಯೆ ಶಿಲೆಗಳ ಮೇಲೆ ಅನ್ವಯ ಆಗುತ್ತೆ. ಆದರೆ ಭೌತಿಕ ಚಟುವಟಿಕೆ ಇರುವ ಪ್ರದೇಶದಲ್ಲಿ ರಾಸಾಯನಿಕ ಚಟುವಟಿಕೆ ಅನ್ವಯ ಆಗಂಗಿಲ್ಲ. ಯಾಕಂದ್ರೆ ಭೌತಿಕ ಚಟುವಟಿಕೆ ಮೊದಲು ನಡೀತಿರುತ್ತೆ. ಒಂದು ವೇಳೆ ಅಲ್ಲಿ ಭೌತಿಕ ಚಟುವಟಿಕೆ ಇಲ್ಲಂದ್ರೆ ಅದು ಶಿಲೆಗಳ ಮೇಲೆ ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತೆ. ಹೌದಾ? ಶಿಲೆಗಳು ವಿವಿಧ ಬಗೆಯ ಖನಿಜಗಳ ಮಿಶ್ರಣಗಳಾಗಿದ್ದು ಕೆಲವು ಖನಿಜಗಳು ನೀರಿನಲ್ಲಿ ಕರಗುತ್ತವೆ ಹಾಗೂ ಕೆಲವು ಖನಿಜಗಳು ಮಳೆ, ವಾಯುಮಂಡಲದ ಅನಿಲ ಮತ್ತು ಜಲಾಂಶಗಳಿಂದ ರಾಸಾಯನಿಕ ಪ್ರಕ್ರಿಯೆಗಳು ಒಳಪಟ್ಟು ನಶಿಸಿ ಹೋಗುತ್ತವೆ. ಹೌದಾ? ಇದನ್ನೇ ರಾಸಾಯನಿಕ ಶಿಥಿಲೀಕರಣವೆಂದು ಕರಿತೀವಿ. ಒಂದೇ ನಿಮಿಷ ಫ್ರೆಂಡ್ಸ್, ಸ್ವಲ್ಪ ಲೈಟ್ ಪ್ರಾಬ್ಲಮ್ ಮಾಡ್ತಾ ಇದೆ, ಎಲ್ಲಿ ಹೋಗ್ಬೇಡಿ. ಒಂದೇ ನಿಮಿಷ. ಕರೆಂಟ್ ಹೋಗೋದು ಮೊದಲಾಗ್ತಾ ಇದೆ. Sorry, wait 1 minute. ಬರ್ತಾ ಇದೆ. ಸಾರಿ, ಸ್ವಲ್ಪ ಗಾಳಿಯ ಅಡೆತಡೆಯಿಂದ ಹೊರಗಡೆ ಎಲ್ಲೋ ವೈರ್ ಲೂಸ್ ಆಗಿ ಅದು ನನ್ನ ಮನೆಗೆ ಎಫೆಕ್ಟ್ ಕೊಡ್ತಾ ಇದೆ. ನಾನು ಕ್ಲಾಸ್ ಮಾಡಬೇಕಾದ್ರೆ ಆಗ್ತಿರುತ್ತಿಲ್ಲ. ಅದ್ರಾಗ ಆಷಾಢ ಗಾಳಿ ಬೇರೆ, ಮಾನ್ಸೂನ್ ವಿಂಡ್ಸ್ ಬೀಸ್ತಾ ಇರ್ತವೆ ಭಾರತದ ಕಡೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಗಾಳಿಯ ರಭಸಕ್ಕೆ ಕರೆಂಟಿಂದು ಪ್ರಾಬ್ಲಮ್ ಆಗ್ತಾ ಇದೆ. ಅದು ಇವತ್ತೇ ಆಗ್ಬೇಕು. ಓಕೆ, ರಾಸಾಯನಿಕ ಶಿಲೆಗಳು ವಿವಿಧ ಬಗೆಯ ಖನಿಜಾಂಶಗಳ ಮಿಶ್ರಣಗಳಾಗಿವೆ. ಕೆಲವು ಖನಿಜಗಳು ನೀರಿನಲ್ಲಿ ಕರಗುತ್ತವೆ ಹಾಗೂ ಕೆಲವು ಖನಿಜಗಳು ಮಳೆ, ವಾಯುಮಂಡಲ, ಅನಿಲ ಹಾಗೂ ಜಲಾಂಶಗಳಿಂದ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ನಶಿಸಿ ಹೋಗುತ್ತವೆ. ಇದನ್ನು ನಾವು ರಾಸಾಯನಿಕ ಬೆಲೆ ಅಂತ ಕರಿತೀವಿ. ನೋಡಿ, ಅಧಿಕ ಉಷ್ಣಾಂಶ ಮತ್ತು ತೇವಾಂಶಗಳಿಂದ ರಾಸಾಯನಿಕ ಶಿಥಿಲೀಕರಣ ಬೇಗ ಹೆಚ್ಚಾಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಇದ್ದಾಗ ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ನೀರಿನ ಅಂಶ ಜಾಸ್ತಿ ಇದ್ದಾಗ ಅಲ್ಲಿನ ಏನಾಗುತ್ತೆ, ನೀರಿನ ಜೊತೆ ಶಿಲೆಗಳ ಕೆಮಿಕಲ್ ರಿಯಾಕ್ಷನ್ ಜಲ್ದಿ ಆಗುತ್ತೆ. ವಾಯುಮಂಡಲ ಒಳಗೊಂಡಿರ್ತಕ್ಕಂಥ ಅನಿಲಗಳಾದ ಆಮ್ಲಜನಕ, ಇಂಗಾಲ, ಮಳೆ ಹಾಗೂ ಮಳೆ ನೀರು ರಾಸಾಯನಿಕ ಶಿಥಿಲೀಕರಣಕ್ಕೆ ಮುಖ್ಯ ಪಾತ್ರ ವಹಿಸುತ್ತವೆ. ವಾಯುಮಂಡಲದಲ್ಲಿ ಇಂಗಾಲ ಇದೆ, ಆಮ್ಲಜನಕ ಇದೆ. ಇದು ಜಲ್ದಿ ಏನಾಗುತ್ತೆ ಅಂತಂದ್ರೆ ರಾಸಾಯನಿಕ ಪ್ರಕ್ರಿಯೆಗೆ ಜಲ್ದಿ ಒಳಪಡಿಸುತ್ತೆ. ನೋಡಿ, ಮೊದಲನೇದಾಗಿ ರಾಸಾಯನಿಕ ಶಿಥಿಲೀಕರಣದಲ್ಲಿ 4 ವಿಧಗಳನ್ನ ವಿಂಗಡಿಸ್ತೀವಿ. ಅದರಲ್ಲಿ ಒಂದು ಆಮ್ಲಜನಕ ಸಂಯೋಜನೆ, ಆಮ್ಲಜನಕದಿಂದ ಆಗುವುದು. ವಾಯುಮಂಡಲವು ಆಮ್ಲಜನಕವನ್ನು ಒಳಗೊಂಡಿರುವುದರಿಂದ ಇದು ಕಬ್ಬಿಣ ಮತ್ತು ಕಬ್ಬಿಣದ ಅಂಶವನ್ನು ಒಳಗೊಂಡಿರುವ ಬಸಾಲ್ಟ್ ಶಿಲೆಗಳೊಂದಿಗೆ ಸಂಪರ್ಕ ಹೊಂದಿ ಕಬ್ಬಿಣದ ಆಕ್ಸೈಡ್ ಆಗಿ ಬದಲಾವಣೆಯನ್ನು ಹೊಂದಿ ಇದು ನಾವು ತುಕ್ಕು ಹಿಡಿಯುವಿಕೆ ಎಂದು ಕರಿತೀವಿ. ಇದರಿಂದ ಉಂಟಾಗುವ ಮಣ್ಣು ಕೆಂಪು ಮಣ್ಣಿಗೆ ಕಾರಣ ಆಗುತ್ತೆ.
ಕಬ್ಬಿಣದ ಆಕ್ಸೈಡ್. ಈ ರೀತಿ ನೋಡಿ, ಈ ಕಡೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿಲ್ಲ, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಇದೇನಾಗುತ್ತೆ, ಪದರಗಳಾಗಿ ವಿಭಜನೆ ಆಗುತ್ತೆ, ಶೀತಲೀಕರಣ ಅಂತ ಹೋಗುತ್ತೆ. ಯಾಕಾಗಿದೆ ಇದು? ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕ ಶಿಲೆಗಳಲ್ಲಿರ್ತಕ್ಕಂಥ ಕಬ್ಬಿಣ ಜೊತೆಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಆಗಿ ಬದಲಾವಣೆ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಅದು ಶಿಲೆ ಏನಾಗುತ್ತೆ, ಸೌಕಂತ ಹೋಗ್ಬಿಡುತ್ತೆ. ನಮಗೆ ಕೆಂಪು ಮಣ್ಣು ದೊರೆಯೋದು ಹಂಗೆ ಆಮ್ಲಜನಕದಿಂದ. ನಂತರ ಬಂದ್ಬಿಟ್ಟು ಇಂಗಾಲ. ಇಂಗಾಲದಿಂದ ಸಂಯೋಜನೆ ಅಂತ ಬಂದಾಗ ಇಂಗಾಲಾಮ್ಲವು ಕೆಲವು ಖನಿಜಗಳೊಂದಿಗೆ ರಾಸಾಯನಿಕ ವರ್ತಿಸಿ ಅವುಗಳನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಇಂಗಾಲಗಳಿಗೆ. ಈ ಖನಿಜಗಳು ಇಂಗಾಲದೊಡನೆ ಸೇರಿದಾಗ ಕರಗುವ ಖನಿಜಗಳು ಮಾರ್ಪಾಡು ಹೊಂದುತ್ತವೆ. ಇದನ್ನೇ ಇಂಗಾಲದ ಸಂಯೋಜನೆ ಅಂತ ನಾವು ಕರಿತೀವಿ. ಇಂಗಾಲವನ್ನು ಹೊಂದಿರುವ ನೀರು ಕಾರ್ಬೋನೇಟ್ ಖನಿಜವನ್ನು ಹೊಂದಿದ ಸುಣ್ಣದ ಕಲ್ಲಿನಲ್ಲಿ ಸಂಪರ್ಕವನ್ನು ಹೊಂದಿದಾಗ ಸುಣ್ಣದ ಕಲ್ಲು ಬೈಕಾರ್ಬೋನೇಟ್ ಆಗಿ ಬದಲಾವಣೆ ಆಗುತ್ತೆ. ಹೌದಾ? ಇಂಗಾಲ ಹೊಂದಿರುವ ನೀರು ಕಾರ್ಬೋನೇಟ್ ಸಂಯೋಜನೆ ಹೊಂದಿರತಕ್ಕಂಥ ಖನಿಜಗಳಿದ್ದಾಗ ಅದು ಬೈಕಾರ್ಬೋನೇಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಅದು ನೀರಿನಲ್ಲಿ ಅವಾಗ ಏನಾಗುತ್ತೆ, ಕರಗುತ್ತೆ. ಇದರಿಂದ ಸುಣ್ಣದ ಕಲ್ಲಿನ ಪ್ರದೇಶದಲ್ಲಿ ಶಿಥಿಲೀಕರಣ ಇಂಗಾಲದ ಸಂಯೋಜನೆಯಿಂದ ಕೂಡಿರುತ್ತೆ. ಸುಣ್ಣದ ಕಲ್ಲು ಎಲ್ಲಿರುತ್ತಲ್ಲ ಅಲ್ಲಿ ಶಿಥಿಲೀಕರಣ ಇಂಗಾಲದ ಸಂಯೋಜನೆಯಿಂದ ಕೂಡಿರುತ್ತೆ. ನಂತರ ಸುಣ್ಣದ ಕಲ್ಲು ಸಂಚೇತಗೊಂಡು ಸುಣ್ಣದ ಕಲ್ಲು ನಿರ್ಮಾಣವಾಗುತ್ತೆ. ಹೌದಾ? ಕಾಲಾಂತರದಲ್ಲಿ ಹೆಚ್ಚು ಆಳದಲ್ಲಿರ್ತಕ್ಕಂಥ ಸುಣ್ಣದ ಕಲ್ಲು ಶಾಖ ಒತ್ತಡದಿಂದ ಅಮೃತಶಿಲೆಯಾಗಿ ರೂಪಾಂತರಗೊಳ್ಳುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸಿಮೆಂಟ್ ತಗೊಳ್ಳಿ, ನೀರ್ ತಗೊಳ್ಳಿ, ಏನಾಗುತ್ತೆ, ಕ್ಯಾಲ್ಸಿಯಂ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿ, ನೀರ್ ತಗೊಳ್ಳಿ, ಏನಾಗುತ್ತೆ, ಕಾರ್ಬೋನೇಟ್, Ca+CO3 ಸೇರಿ ಏನಾಗುತ್ತೆ, CaCO3. ಅವಾಗ ಏನಾಗುತ್ತೆ, ಅವೆರಡು ಮಿಶ್ರಣಗೊಂಡು ಕಾಲಾಂತರದಲ್ಲಿ ಕಾಂಪ್ರೆಸ್ ಆಗಿ ಏನಾಗುತ್ತೆ, ಲೈಮ್ ಸ್ಟೋನ್ ಆಗಿ ಬದಲಾಗುತ್ತೆ, ಸಾಲಿಡ್ ಲೈಮ್ ಸ್ಟೋನ್ ಆಗಿ ಬದಲಾವಣೆ ಆಗುತ್ತೆ, ಕಾಂಪ್ರೆಸ್ ಆಗಿ. ಈ ಒಂದು ಚಟುವಟಿಕೆ ನಿರಂತರವಾಗಿ ನಡೀತಿರುತ್ತೆ ವಾತಾವರಣದಲ್ಲಿ. ಜಲ ಸಂಯೋಜನೆ ನೋಡಿ, ಶಿಲೆಗಳು ಫಸ್ಟ್ ಯಾವ ರೀತಿ ಸ್ಕ್ವೇರ್ ಅಲ್ಲಿ ಇದಾವೆ, ಚೌಕಾಕೃತಿಯಲ್ಲಿದ್ದಾವೆ. ಅದು ಜಲದಲ್ಲಿದಾಗಿ ಅವೇನಾಗಿದೆ, ನಂತರ ತನ್ನ ಆಕಾರವನ್ನೇ ಬದಲಾವಣೆ ಹೊಂದ್ಕೊಂಡು ಹೋಗ್ತಿದ್ದಾವೆ. ಶಿಲೆಗಳಲ್ಲಿರುವ ಕೆಲವು ಖನಿಜಗಳು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದು, ಉದಾಹರಣೆಗೆ ಫೆಲ್ಸಾಲ್ಟ್ ಅಂತ ಒಂದು ಶಿಲೆ, ಅದು ನೀರನ್ನು ಹೀರಿಕೊಂಡಾಗ ಗಾತ್ರದಲ್ಲಿ ಏನಾಗುತ್ತೆ, ಅದು ಹಿಗ್ಗುತ್ತೆ. ಮತ್ತೆ ಕೆಲವು ಶಿಲೆಗಳು ಫೆಲ್ಸಾಲ್ಟ್ ಖನಿಜವನ್ನು ಒಳಗೊಂಡಿರುವುದು. ಈ ಖನಿಜಗಳು ಕಣಗಳು ಏನಾಗ್ತವೆ, ಹಿಗ್ಗುತ್ತವೆ. ಇದರಿಂದ ಶಿಲೆಗಳು ಹಿಗ್ಗುವ ಕ್ರಮೇಣ ಶಿಥಿಲೀಕರಣವಾಗಿ ಚೂರು ಚೂರುಗಳಾಗಿ ನಿಮ್ಮಿ ನಂತರ ಈ ಕಾರ್ಯಗಳ ಮೇಲೆ ನಡೆಯುವುದರಿಂದ ಕ್ಷೀಣಿಸುತ್ತಾ ಹೋಗುತ್ತೆ. ಜೇಡಿ ಮಣ್ಣು ಹಾಗೂ ಗ್ರಾನೈಟ್ ಕಲ್ಲುಗಳು ಮೆದುವಾಗುತ್ತವೆ. ನಂತರ ಅವು ಸುಲಭವಾಗಿ ಸವೆತಕ್ಕೀಡಾಗುತ್ತವೆ. ಈ ರೀತಿ ಒಂದು ಚಟುವಟಿಕೆ. ಹೌದಾ? ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ದ್ರಾವಣೀಕರಣ, ಸೊಲ್ಯೂಷನ್. ಮಳೆಯ ನೀರು ವಾಯುಮಂಡಲದಲ್ಲಿ ಹಾದು ಬರಬೇಕಾದ್ರೆ ಅನೇಕ ಆಮ್ಲಗಳನ್ನು ಹೊಂದಿರುತ್ತೆ. ಯಾಕಂತ ಬಂದಾಗ ವಾತಾವರಣದಲ್ಲಿ ಇರ್ತಕ್ಕಂಥ ಎಷ್ಟೋ ನಾವು ಕೆಲವೊಂದು ಅನಿಲಗಳನ್ನು ಏನ್ ಮಾಡ್ತೀವಿ, ಹೊರಸೂಸಿದಾಗ ಅದೇನಾಗುತ್ತೆ, ಅಟ್ಮಾಸ್ಫಿಯರ್ ದಲ್ಲಿ ಸೇರ್ಕೊಂಡಿರುತ್ತೆ. ಅದು ಮಳೆ ಏನಾಗುತ್ತೆ, ಅವಾಗ ವಿವಿಧ ಏನಾಗುತ್ತೆ, ಕಲ್ಮಶಗೊಳ್ಳೋದು ಸಹಜ. ಅವಾಗ ಅದು ಆಮ್ಲಕ್ಕೆ ಒಳಪಡುತ್ತೆ. ಇವುಗಳು ಶಿಲೆಗಳ ಮೇಲೆ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತವೆ. ಅವುಗಳು ಕರಗಿಸುತ್ತೆ. ಇದನ್ನೇ ನಾವು ದ್ರಾವಣೀಕರಣ ಅಂತ ಕರಿತೀವಿ, ತೊಳೆಸುವಿಕೆ ಅಂತ ಕರಿತೀವಿ. ಮಣ್ಣಿನಲ್ಲಿರ್ತಕ್ಕಂಥ ಖನಿಜಗಳು ಹಾಗೂ ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕ ಅಂಶವು ತೊಳೆಸಲ್ಪಟ್ಟು ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗುತ್ತೆ. ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗುತ್ತೆ. ಎಲ್ಲಿ ನೋಡಿ, ಜಂಬಿಟ್ಟಿಗೆ ಮಣ್ಣು ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ. ಪಶ್ಚಿಮ ಘಟ್ಟದಲ್ಲಿ ಗಿಜಾರಿಗೆ ಅನುಗುಣವಾಗಿ ಜಾಸ್ತಿ ಕಂಡು ಬರುತ್ತೆ. ಯಾಕಂದ್ರೆ ಮಳೆ ಜಾಸ್ತಿ ಆಗುತ್ತೆ. ಹೌದಾ? ಅದೇ ಹೇಳ್ತಾನೆ ಅವನು. ಮಣ್ಣಿನಲ್ಲಿರ್ತಕ್ಕಂಥ ಖನಿಜಗಳು ಹಾಗೂ ಸಸ್ಯ ಪ್ರಾಣಿಗಳ ಕೊಳೆತ ಜೈವಿಕ ಅಂಶ ತೊಳೆಸಲ್ಪಟ್ಟು ಜಂಬಿಟ್ಟಿಗೆ ಮಣ್ಣು ಏನಾಗುತ್ತೆ, ರಚನೆ ಆಗುತ್ತೆ. ಈ ಕಾರಣದಿಂದ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ನಿರ್ಮಾಣಗೊಳ್ಳೋದು ಸಹಜ ಅಲ್ವಾ? ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ ನಾವು. ಈ ರೀತಿ ಮಳೆಯಾಗುವ ಪ್ರದೇಶದಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ ದ್ರಾವಣೀಕರಣ, ಕರಗುವಿಕೆ. ಶಿಲೆಗಳಿರ್ತಕ್ಕಂಥ ಕೆಲವು ಅಂಶ ಕರಗೇನಾಗುತ್ತೆ, ಅದು ಶಿಥಿಲೀಕರಣಗೊಳ್ಳುತ್ತೆ. ಅದನ್ನು ನಾವು ದ್ರಾವಣೀಕರಣ ಅಂತ ಕರಿತೀವಿ, ಸೊಲ್ಯೂಷನ್ ಅಂತ ಕರಿತೀವಿ. ಜೈವಿಕ ಶಿಥಿಲೀಕರಣ, ಬಯಾಲಜಿಕಲ್ ಅಂತ ಬಂದಾಗ ನಾವು ನೋಡೋದಾದ್ರೆ ಭೌತಿಕ ಹಾಗೂ ರಾಸಾಯನಿಕ ಶಿಥಿಲೀಕರಣ ಜೊತೆಗೆ ಸಸ್ಯ ಮತ್ತು ಪ್ರಾಣಿಗಳ ಮಾನವನು ಸಹ ಶಿಲೆಗಳ ಶಿಥಿಲೀಕರಣ ಭಾಗಿಯಾಗುತ್ತೆ. ಇದನ್ನು ನಾವು ಜೈವಿಕ ಶಿಥಿಲೀಕರಣ ಅಂತ ಕರಿತೀವಿ. ಹೀಗೆ ನೋಡಿಗ ಇಲ್ಲಿ ಈ ರೀತಿ ಸಸ್ಯಗಳು ಬೆಳೆಯುವಾಗ ತಮ್ಮ ಬೇರುಗಳು ಶಿಲೆಗಳ ಸಂಧಿಗಳು ಹಾಗೂ ಬಿರುಕುಗಳ ಬೆಳೆ ಅಲ್ಲಿ ಹೋಗುವುದರಿಂದ ಶಿಲೆಗಳ ನೆಲಗೊಂಡು ಬಿರುಕುಗಳಾಗಿ ಹಿಗ್ಗುತ್ತಾ ಕ್ರಮೇಣ ಶಿಲೆಗಳು ಹೊಡೆದು ಚೂರು ಚೂಡಾಗುತ್ತೆ, ಶಿಥಿಲೀಕರಣ. ಈ ರೀತಿ ನೋಡಿ, ಪ್ರಾಣಿಗಳು ಗೂಡುಗಳನ್ನು ನಿರ್ಮಾಣ ಮಾಡ್ತವೆ. ಪ್ರಾಣಿಗಳು ಓಡಾಡುವುದರಿಂದ ಮತ್ತು ವಾಸಕ್ಕಾಗಿ ಬಿಲ ಪೊಟರೆಗಳನ್ನು ತೋಡುವುದರಿಂದ ಶಿಲೆಗಳ ಶಿಥಿಲೀಕರಣ ಹೊಂದುತ್ತವೆ. ಸೂಕ್ಷ್ಮ ಕಣಗಳಾಗಿ ನೋಡೋದಾದ್ರೆ ಈಗ ಗೆದ್ದಲು ಹುಳು ಅಂತ ಬರುತ್ತಲ್ಲ, ಅದು ಆಮೇಲೆ ಎರೆಹುಳುಗಳು ಮಣ್ಣನ್ನು ವಿಭಜನೆ ಮಾಡುತ್ತಲ್ಲ, ಮುಂತಾದವುಗಳ ಸಲ ಈ ಪ್ರಕ್ರಿಯೆಯಲ್ಲಿ ಒಳಗೊಳ್ಪಡ್ತವೆ. ನೋಡಿ, ಮಾನವನ ಚಟುವಟಿಕೆ ನೀನು ಹೇಳೋದೇ ಬೇಡ, ಇಲ್ಲೆಲ್ಲ ಮಾಡಿ ಕುಂತ ನೋಡಿಲ್ಲ. ಹೌದಾ? ಮಾನವನ್ ಏನ್ ಹೇಳ್ಬೇಕು, ಏನಿಲ್ಲ ಇವ್ನು ಹೇಳಕ್. ವಸ್ತು ರಾಶಿಯ ಚಲನೆ. ನೆಕ್ಸ್ಟ್ ಈ ಇಷ್ಟ ತಿಳಿಯೋದು ಶಿಥಿಲೀಕರಣ. ಈಗ
ವಸ್ತು ರಾಶಿಯ ಚಲನೆ, ಮಾಸ್ ಮೂಮೆಂಟ್. ಹೌದಾ? ನೋಡಿ, ಶಿಥಿಲೀಕರಣಗೊಂಡ ಎಲ್ಲಾ ಕಣಗಳು ಏನಾಗುತ್ತೆ, ವಸ್ತು ರಾಶಿಯ ಚಲನೆಗೊಳಪಡುತ್ತೆ. ಶಿಥಿಲೀಕರಣಗೊಂಡ ಶಿಲಾ ವಸ್ತುಗಳು ಗುರುತ್ವಾಕರ್ಷಣ ಶಕ್ತಿಯಿಂದ ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಚಲಿಸುವುದಕ್ಕೆ ನಾವು ಈ ರೀತಿ ಕರಿತೀವಿ. ಶಿಥಿಲೀಕರಣ ಆಯ್ತು, ಈಗ ಅದು ಚಲಿಸೋದು. ಈಗ ಭೂ ಮೇಲ್ಮೈಯಲ್ಲಿ ವಸ್ತುಗಳ ರಾಶಿಯ ಚಲನೆಗೆ ವಿವಿಧ ಪ್ರಕಾರದಲ್ಲಿ ಮುಂದುವರಿಯುತ್ತೆ. ಭೂ ಸ್ವರೂಪದ ಇಳಿಜಾರಿನ ಪ್ರಮಾಣ, ಶಿಥಿಲೀಕರಣ ಹೊಂದಿದ ವಸ್ತುಗಳ ಪ್ರಮಾಣ ಹಾಗೂ ಮಣ್ಣಿನಲ್ಲಿರ್ತಕ್ಕಂಥ ಜಲಾಂಶದ ಪ್ರಮಾಣ ಇವುಗಳ ಕ್ರಿಯೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಹೌದಾ? ಅದಕ್ಕೆ ನಾವು ವಸ್ತು ರಾಶಿಯ ಚಲನೆ ಸಹ ನೋಡ್ಬೋದು. ಇಲ್ಲಿ ಮಣ್ಣಿನ ಚಲನೆ, ಮಣ್ಣಿನ ಪದರ ಹರಿವು, ಮಣ್ಣಿನ ಹರಿವು, ಭೂಕುಸಿತ, ಶಿಲಾಪಾತ ಅಂತಂದೇಳಿ ನಾವು 5 ಭಾಗಗಳನ್ನು ನೋಡ್ಕೊಂತೀವಿ. ಅದರಲ್ಲಿ ಮಣ್ಣಿನ ಚಲನೆ ನೋಡಿ, ಸಾಧಾರಣವಾಗಿ ಇಳಿಜಾರು ಹೊಂದಿರುವ ಪ್ರದೇಶಗಳಲ್ಲಿ ಸೂಕ್ಷ್ಮ ಮಣ್ಣಿನ ಕಣಗಳನ್ನು ಹೊಂದಿರುತ್ತೆ. ಸೂಕ್ಷ್ಮ ಮಣ್ಣಿನ ಕಣಗಳು ಎತ್ತರದ ಪ್ರದೇಶದಿಂದ ಇಳಿಜಾರಿನ ಕಡೆಗೆ ಸಾಗುತ್ತೆ. ಸಾಧಾರಣವಾಗಿ ಇಳಿಜಾರು ಹೊಂದಿರತಕ್ಕಂಥ ಪ್ರದೇಶ ನೋಡಿ, ಮಣ್ಣು ಹರಿಯೋ ಸಹಜ, ಹೌದಲ್ವಾ? ಯಾಕಂತಂದ್ರೆ ಎತ್ತರದಿಂದ ಪ್ರದೇಶದ ಇಳಿಜಾರಿನ ನೀರಾಗ್ಲಿ ಗಾಳಿ ಆಗ್ಲಿ ಏನಾದ್ರೂ ಬೀಸ್ತದೆ ಅಂತಂದ್ರೆ ಅದು ಇಳ್ಕೊಂಡ್ಬಂದ್ಬಿಡುತ್ತೆ. ಯಾಕೆ? ಗುರುತ್ವಾಕರ್ಷಣ ಬಲಕ್ಕೊಳಗಾಗಿ ಚಲನೆ. ಇದರಂಗ ಎತ್ತರ ಪ್ರದೇಶದಿಂದ ಇಳಿಜಾರಿನ ಕಡೆಗೆ ಸಾಗುತ್ತಂತ ಹೋಗ್ಬಿಡುತ್ತೆ ಮಣ್ಣು. ಇದನ್ನು ನಾವು ಮಣ್ಣಿನ ಚಲನೆ ಅಂತ ಕರಿತೀವಿ. ಮಣ್ಣಿನ ಪದರಗಳ ಹರಿವು, ಮಣ್ಣಿನ ಮೇಲೆ ನೀರು ಹಿಂಗಿ ಅದು ಸಂಪೂರಿತವಾಗಿ ಮಣ್ಣಿನ ಕಣಗಳಲ್ಲಿ ಅದು ಒಳಗೊಂಡಿರುವ ನೀರಿನಲ್ಲಿ ತೇಲುವಂತಾಗುತ್ತೆ. ಇಂತಹ ವಲಯಗಳಲ್ಲಿ ಇಳಿಜಾರು ಕಡಿದಾಗಿದ್ದರೆ ಆ ಶಿಲೆಗಳ ಮೇಲೆ ಮಣ್ಣಿನ ಪದರವು ಏನಾಗುತ್ತೆ, ಕೆಳಗೆ ಜಾರೋದು ಸಹಜ. ಇಳಿಜಾರು ಇರ್ಬೇಕು. ಯಾಕ? ಹೇಳ್ತಾನೆ ಗುರುತ್ವಾಕರ್ಷಣ ಶಕ್ತಿಯಿಂದ ಇಳಿಜಾರಿಗೆ ಕಾರಣ ಅದು ಗುರುತ್ವಾಕರ್ಷಣ ಶಕ್ತಿ. ಮಣ್ಣಿನ ಹರಿವು ನೋಡಿ, ವಸ್ತು ರಾಶಿಯ ಚಲನೆಯಲ್ಲಿ ಮಣ್ಣಿನ ಹರಿವು ಅತಿ ಮುಖ್ಯವಾದದ್ದು. ಪರ್ವತ ವಲಯದಲ್ಲಿ ಅಪಾರ ಮಣ್ಣನ್ನು ಒಳಗೊಂಡಿರ್ತಕ್ಕಂಥ ಆಳವಾದ ಕಣಿವೆಗಳಲ್ಲಿ ಹರಿದು ನೀರನ್ನು ಮಣ್ಣಿನ ಹರಿವು ಎಂದು ಕರಿತೀವಿ ನಾವು. ಅಂದ್ರೆ ಆಳವಾದ ಕಣಿವೆಗೆ ಒಟ್ಟು ಗುರುತ್ವಾಕರ್ಷಣ ಶಕ್ತಿ ಒಳಪಡಬೇಕು, ಅದೆಲ್ಲ ಶಿಥಿಲೀಕರಣಗೊಂಡಿದ್ದು. ಹಿಂಗಿದ್ದಾಗ ಇದೇ ರೀತಿಯಲ್ಲಿ ಮರುಭೂಮಿಯ ಸಸ್ಯ ವರ್ಗವು ಅತಿ ವಿರಳವಾಗಿದ್ದು ಮಣ್ಣಿನ ಹರಿವು ಯಾವುದೇ ಅಡಚಣೆ ಆಗುವುದಿಲ್ಲ. ಮಣ್ಣು ಹಂಗೆ ಗಾಳಿಗೆ ಹೋಗ್ತಂತಾನೆ ಇರುತ್ತೆ. ಆಮೇಲೆ ಮರುಭೂಮಿಯಲ್ಲಿ ಅಪ್ಪಿತಪ್ಪಿದ್ರು ಮಳೆ ಆಯ್ತು ಜಾಸ್ತಿ ಅಂದ್ರೆ ಅವಾಗೂ ಏನಾಗುತ್ತೆ, ಫ್ಲಡ್ ಆಗುತ್ತೆ. ಯಾಕ? ರೂಟ್ಸ್ ಇರಲ್ಲಲ್ವಾ, ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಇಲ್ಲ. ಮರುಭೂಮಿಯಲ್ಲಿ ಮಳೆ ಆಗಲ್ಲ ಅಂತಲ್ಲ, ಸಮ್ ಟೈಮ್ ಏನಾದ್ರು ಜಾಸ್ತಿ ಫ್ಲಡ್ ಆಯ್ತು ಅಂತಂದ್ರೆ ಅದು ಅಷ್ಟು ಮಣ್ಣೇನಾಗುತ್ತೆ, ಹಿಂಗೆ ಹರ್ಕೊಂತ ಹೋಗ್ಬಿಡುತ್ತೆ. ಯಾಕಂದ್ರೆ ಗಿಡಗಳಿದ್ದರೆ ಅದನ್ನ ಹಿಡಿದುಕೊಳ್ಳೋ ಸಾಮರ್ಥ್ಯ ಇರ್ತಿತ್ತು. ಅದರಂಗ ಧಾರಾಕಾರವಾಗಿ ಏನಾದ್ರು ಮಳೆ ಆಯ್ತು ಆ ಪ್ರದೇಶದಲ್ಲಿ ಅಂತಂದ್ರೆ ಅದರಿಂದ ಅಲ್ಲಿರ್ತಕ್ಕಂಥ ವೇಗಕ್ಕೆ ಅದೆಲ್ಲ ಸಡಿಲವಾಗಿ ಅಪಾರ ಪ್ರಮಾಣದಲ್ಲಿ ಮಣ್ಣೆಲ್ಲ ಎಳ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಜ್ವಾಲಾಮುಖಿ ಆಗೋ ಪ್ರದೇಶದಲ್ಲಿ ನೋಡಿ, ಲಹರ್ ಅಂತ ಕರಿತೀವಿ. ಮಣ್ಣನ್ನ ಅದು ಏನು ಆ ಬಂದ ಶಿಲಾಪಾಕ ಏನಾಗುತ್ತೆ, ಎಳ್ಕೊಂಡು ಹೋಗ್ತಿರುತ್ತೆ. ಹೌದಲ್ವಾ? ಜ್ವಾಲಾಮುಖಿ ಪ್ರದೇಶದಲ್ಲಿ ಮಣ್ಣಿನ ಹರಿವು ಸಾಮಾನ್ಯವಾಗಿರುತ್ತೆ. ಈ ರೀತಿ ಮಣ್ಣು ಹರಿದು ಹೋಗ್ತಿರುತ್ತೆ. ಅದಕ್ಕೆ ನಾವು ಲಹರ್ ಅಂತ ಕರಿತೀವಿ. ಕಿಟ್ಟ ಹಾಗೂ ಬೂದಿ ವಿಸ್ತಾರವಾದ ಪ್ರದೇಶದಂತೆ ಹರಡಿಕೊಂಡಿರುವುದರಿಂದ ಜ್ವಾಲಾಮುಖಿಯಿಂದ ಹೊರಬೀಳುವ ಅಪಾರ ನೀರಾವಿಯು ಮೋಡಗಳ ಪರಿವರ್ತಿತವಾಗಿ ಧಾರಾಕಾರವಾಗಿ ಮಳೆ ಸುರಿಸುತ್ತೆ. ಮಳೆಯ ನೀರಿನೊಡನೆ ಕಿಟ್ಟ ಮತ್ತು ಬೂದಿ ಏನಾಗುತ್ತೆ, ಸೇರಿ ಹರ್ಕೊಂತ ಹೋಗುತ್ತೆ. ಜಾಸ್ತಿ ಮಳೆ ಆಗುತ್ತೆ ಎಲ್ಲಿ ಜ್ವಾಲಾಮುಖಿ ಆಗುತ್ತೆ, ಯಾಕಂದ್ರೆ ಕ್ಲೌಡ್ಸ್ ಫಾರ್ಮೇಶನ್ ಮಾಡಿಕೊಡುತ್ತೆ ಅದು ವಾತಾವರಣದಲ್ಲಿ. ಹೌದಾ? ನೋಡಿ, ವೆಸುವಿಯ ಜ್ವಾಲಾಮುಖಿಯ ಬೂದಿಯಿಂದ ಕ್ರಿಸ್ತಶಕ 79ರಲ್ಲಿ ಪಾಂಪೆ ನಗರ ಅನ್ನೋದೇ ಮುಚ್ಚೋಗ್ಬಿಟ್ಟಿದೆ ನೋಡಿ. ಹೌದಾ? ಅದೇ ಅವಧಿಯಲ್ಲಿ ಅದರ ಸಮೀಪದಲ್ಲಿರ್ತಕ್ಕಂಥ ಹರ್ಕ್ಯುಲಿಯನ್ ನಗರವು ಮಣ್ಣಿನ ಹರಿವಿನಿಂದ ಮುಚ್ಚಿ ನಾಶವಾಗಿತ್ತಂತ ನೋಡಿ. ಆ ಸಮಯದಲ್ಲಿ ಮಣ್ಣು ಹರ್ಕೊಂಡು ಹೋಗ್ಬಿಡುತ್ತೆ. ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಆಗುತ್ತಲ್ವಾ. ಇದು ಮೇನ್ ಕಾರಣ ಮಾನವನೇ. ಮಾನವ ಕಾಮಗಾರಿ ಚಟುವಟಿಕೆ, ಈ ರೀತಿ ರಸ್ತೆಗಳ ನಿರ್ಮಾಣ ಮಾಡೋದು, ಅಲ್ಲಿ ಜನವಸತಿಗಳಿರೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಅದು ಇಳಿಜಾರು ಜಾಸ್ತಿ ಆದಾಗ, ಮಳೆ ಜಾಸ್ತಿ ಆದಾಗ ಮಣ್ಣು ಅಡಿಲಾಗಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಮೋಸ್ಟ್ ಡೇಂಜರ್. ಊರೇ ಮುಚ್ಚಿ ಹೋಗ್ತಾರೆ, ಎಷ್ಟೋ ಜನ ಸಾಯ್ತಾರೆ. ಈಗ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಕೇರಳದಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಆಗಿತ್ತು ಲ್ಯಾಂಡ್ ಸ್ಲೈಡ್. ಹೌದಾ? ಎತ್ತರವಾದ ಎಲ್ಲ ಪ್ರದೇಶ ಒಳಗೊಂಡಿರುತ್ತೆ. ಅಪಾರ ಮಣ್ಣಿನ ರಾಶಿಯು ಕ್ಷಿಪ್ರವಾಗಿ ಕೆಳಜಾರುವುದನ್ನು ಭೂಕುಸಿತ ಅಂತ ಕರಿತೀವಿ, ಲ್ಯಾಂಡ್ ಸ್ಲೈಡ್. ಭೂಕುಸಿತವು ಹಲವು ಕಾರಣಗಳಿಗೆ ಉಂಟಾಗುತ್ತೆ. ಮಾನವ ರಸ್ತೆ, ರೈಲು ಮಾರ್ಗ ಅಥವಾ ಕಾಲುವೆಗಳ ನಿರ್ಮಾಣ ಮಾಡಕತ್ತಾನ ಅಂತಂದ್ರೆ ಅವ್ರು ಕಾಮಗಾರಿ ಚಟುವಟಿಕೆ ನಡೆಸಿದ್ರೆ ಅಲ್ಲಿ ಅದನ್ನೆಲ್ಲ ಏನ್ ಮಾಡ್ತಿರ್ತಾನೆ, ಕ್ಲೀನ್ ಮಾಡಿ ಹಿಂಗ ಸ್ಟೇಟ್ ಮಾಡ್ಕೊಂತಿರ್ತಾನೆ. ಕೊರೆದಾಗ ಇಳಿಜಾರು ಮತ್ತಷ್ಟು ಕಡಿದಾಗುತ್ತೆ, ಜಾಸ್ತಿ ಕಡಿದಾಗುತ್ತೆ. ಇದೇ ರೀತಿಯಲ್ಲಿ ಪರ್ವತ ಪ್ರದೇಶದಲ್ಲಿ ನದಿ ಹಾಗೂ ತೀರ ಪ್ರದೇಶದಲ್ಲಿ ಅಲೆಗಳ ಭೂಮಿಯನ್ನು ಕೊರೆಯುವುದರಿಂದ ಕುಸಿತ ಉಂಟಾಗುತ್ತೆ. ಭೂಕಂಪ ಹಾಗೂ ಜ್ವಾಲಾಮುಖಿ ಸ್ಫೋಟದಿಂದಲೂ ಸಹ ಕುಸಿತ ಉಂಟಾಗುತ್ತೆ. ಲ್ಯಾಂಡ್ ಸ್ಲೈಡ್ ಆಗೋದು ಮೇನ್ ಏನಪ್ಪಾ ಅಂತಂದ್ರೆ ನಮ್ಮ ಕಾಮಗಾರಿ ಚಟುವಟಿಕೆಗಳಿಂದನೇ ಜಾಸ್ತಿ ಆಗೋದು. ಹೌದಾ? ಯಾಕಂದ್ರೆ ನಾವು ಮರ ಗಿಡಗಳನ್ನ ಕಡಿದು ಬಿಡ್ತೀವಿ, ಅವಾಗ ಅದು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಾಗುತ್ತೆ, ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸಾರಿ, ಯಾಕೋ ಜಾಸ್ತಿ ಸಮಸ್ಯೆ ಮಾಡ್ತಾ ಇದೆ. ಹೌದಾ? ಈ ರೀತಿ ಭೂಕುಸಿತ ಆಗುತ್ತೆ ಪ್ರಿಯ ಸ್ನೇಹಿತರೆ. ಓಕೆ, ಭೂಕುಸಿತ ಆಗುತ್ತೆ. ಹಾಗಾದ್ರೆ ಕರೆಂಟ್ ಇಂದ ಸಮಸ್ಯೆ ಆಗ್ತಾ ಇದೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಪ್ರಿಯ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದ. ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.